ಎಲ್ರಿಗೂ ನಮಸ್ಕಾರ. ಇವತ್ತು ಕೆ ಇ ಎ ನಡೆಸಿರ್ತಕ್ಕಂಥ ಡೇಟಾ ಎಂಟ್ರಿ ಅನಲಿಸ್ಟ್ ಯಾವಾಗ ನಡೆದಿತ್ತು? 2025 ಮಾರ್ಚ್. ಈ ಪೇಪರಲ್ಲಿ ನಾವು ನೋಡ್ತಾ ಇರೋದು ಇತಿಹಾಸ. ಒಂದು 13ರಿಂದ ಒಂದು 15 ಕ್ವಶನ್ ಬಂದಿದ್ದಾವೆ. ಹಿಂದಿನ ತರಗತಿಯಲ್ಲಿ 4 ಕ್ವಶನ್ ನೋಡಿದ್ದೀವಿ. ಇವತ್ತು ಮುಂದುವರೆದ ಭಾಗ ಸ್ಟಾರ್ಟ್ ಮಾಡೋಣ. ಹಿಂದಿನ ತರಗತಿದು ಯಾವುದೇ ಡೌಟ್ ಇದ್ದರೂ ನೀವು ಗಮನಕ್ಕೆ ತನ್ನಿ, ಅಥವಾ ಈ ಕ್ವಶನ್ಗೆ ಉತ್ತರ ತಪ್ಪು ಓದಿದ್ರು ಗಮನಕ್ಕೆ ತನ್ನಿ, ಕರೆಕ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. 51ನೇದು ಆ ಪೇಪರಲ್ಲಿ, ಇಮ್ಮಡಿ ದೇವರಾಯನು ಕೆಳಗಿನ ಯಾವ ಕವಿಗೆ ಕವಿ ಚಕ್ರವರ್ತಿ ಬಿರುದನ್ನು? ಸ್ಪೆಷಲಿ ದೇವರಾಯ ಸೆಕೆಂಡ್ ಗೇವ್ ದಿ ಟೈಟಲ್ ಆಫ್ ಕವಿ ಚಕ್ರವರ್ತಿ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಪೊಯೆಟ್? 2 ಪಾಯಿಂಟ್ ಇಲ್ಲಿ. ಇಮ್ಮಡಿ ದೇವರಾಯನ ಬಗ್ಗೆ ನೋಡ್ಕೊಳ್ಳಿ, ಯಾವ ಕವಿ ಕವಿ ಚಕ್ರವರ್ತಿಯಿಂದ ಬಿರುದು ಕೊಟ್ಟ? ಓಕೆ, ಎಸ್. ಉತ್ತರ ನೋಡೋದಕ್ಕೂ ಮುಂಚೆ ಆ್ಯಕ್ಚುಲಿ ಇದು ಉತ್ತರ ಇದೇ ಎಕ್ಸಾಕ್ಟ್ ಕ್ವಶನ್ ರಿಪೀಟ್ ಆಗಿಲ್ಲ. ಇಮ್ಮಡಿ ದೇವರಾಯ ಅನ್ನೋದು ಇಲ್ಲಿ ನಾವು ಹೈಲೈಟ್ ಮಾಡ್ಕೋಬೇಕು. ಈ ಒಂದು ಟಾಪಿಕ್ ಮೇಲೆ ತುಂಬ ಕ್ವಶನ್ ಆಗಿದ್ದಾವೆ, ನೋಡೋಣ ಇಲ್ಲಿ. ಫಾಲೋಯಿಂಗ್ ಕಿಂಗ್ಸ್ ಆಫ್ ವಿಜಯನಗರ ಎಂಪೈರ್ ಅಪಾಯಿಂಟೆಡ್ ಮುಸ್ಲಿಮ್ ಇನ್ ಹಿಸ್ ಆರ್ಮಿ, ಗ್ರಾಂಟೆಡ್ ಲ್ಯಾಂಡ್ಸ್ ಟು ದೆಮ್, built a mosque and kept a copy of the Holy Quran before his throne. ಕೆಳಗಿನ ಯಾವ ವಿಜಯನಗರದ ರಾಜ ತನ್ನ ಸೈನ್ಯಕ್ಕೆ ಮುಸ್ಲಿಮ್ಸ್ ಅನ್ನು ನೇಮಕ ಮಾಡಿಕೊಂಡ, ಅವರಿಗೆ ಜಮೀನನ್ನು ಕೂಡ ನೀಡಿದ, ಮತ್ತು ಮಸೀದಿಯನ್ನು ಕೂಡ ಕಟ್ಟಿಸ್ಕೊಟ್ಟ, ಜೊತೆಗೆ ಕುರಾನನ್ನು ಸಿಂಹಾಸನದ ಮೇಲಿಟ್ಕೊಂಡು ಆಳ್ವಿಕೆ ಕೂಡ ಮಾಡ್ದ ಅಂತ ಕೇಳಿದ್ದಾರೆ. ಯಾಕೆ ಈ ಕ್ವಶನ್ ಬಂದಿದೆ ಅಂದರೆ ಉತ್ತರ ದೇವರಾಯ. ಓಕೆನಾ? ಸೊ ಇಲ್ಲಿ ನಾನು ಹೇಳಕ್ಕೆ ಹೊರಟಿರೋದು ದೇವರಾಯ ಸೆಕೆಂಡ್. ಎಷ್ಟು ಇಂಪಾರ್ಟೆಂಟ್ ನಿಮಗೆ ಅಂತ. ಒಂದು. ಎರಡನೇದು, ವಿಜಯನಗರ ಕಿಂಗ್ ಹ್ಯಾಡ್ ಎ ಟೈಟ್ಲ್ ಆಫ್ ಗಜಬೇಂಟೆಗಾರ. ಭಾಳ ಸರಿ ರಿಪೀಟ್ ಆಗಿರೋ ಕ್ವಶನು. ಈ ಕೆಳಗಿನ ಯಾವ ವಿಜಯನಗರ ರಾಜನಿಗೆ ಗಜಬೇಂಟೆಗಾರ, ಗಜ ಬೇಂಟೆಗಾರ ಎಂಬ ಬಿರುದಿತ್ತು? ಎರಡನೇ ದೇವರಾಯ. ನೆಕ್ಸ್ಟ್, ಪರ್ಷಿಯನ್ ಅಂಬಾಸಿಡರ್ ಅಬ್ದುಲ್ ರಜಾಕ್. ಇಂಪಾರ್ಟೆಂಟ್ ಪದ ಇದು. ಹೆಡ್ ಕಮ್ ಟು ದಿ ಕೋರ್ಟ್ ಆಫ್. ರಷ್ಯಾದ ರಾಯಭಾರಿ ಅಬ್ದುಲ್ ರಜಾಕ್ ಈ ಕೆಳಗಿನ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ಇಟ್ಟನು? ವಿಜಯನಗರ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ನೋಡಿದರೆ ವಿಜಯನಗರದ್ದು ರಿಲೇಟೆಡ್ ಕ್ವಶನ್ಗಳು ನೋಡ್ತಾ ಹೋಗಿ. ಒಂದು ಕಡೆ ರಾಜರು ಇರ್ತಾರೆ, ಇನ್ನೊಂದು ಕಡೆ ಅವ್ರ ಕಾಲದಲ್ಲಿ ವಿಸಿಟ್ ಮಾಡಿದ ವಿದೇಶಿ ಪ್ರವಾಸಿಗರು ಇರ್ತಾರೆ. ಇದು ಕಾಮನ್ ಕ್ವಶನ್ನು. ಇವಾಕಿ ನೋಡಿರೋರಿಗೆ ಇದು ಹೊಸ ವಿಚಾರ ಅಲ್ಲ. ಪ್ರವಾಸಿಗರು, ಓಕೆನಾ? ಈ ಟಾಪಿಕ್ಕು ತುಂಬ ಸಲ ಬಂದಿರ್ತದೆ, ಅದ್ರ ಬೇಸ್ ಮೇಲೆ ಬಂದಿರೋ ಕ್ವಶನ್ ಇದು. ಇವೆಲ್ಲ ಏನು KPSC ಇವು. ನೆಕ್ಸ್ಟು ಇಲ್ಲೇ ಬಂತು ನೋಡಿ, ಈ ಕಡೆ ಟ್ರಾವೆಲರು, ಈ ಕಡೆ ಕಿಂಗು, ಅಬ್ದುಲ್ ರಜಾಕು, ನಿಕೋಲೋ ಕೋಂಟಿ, ಫನಿಜೋ ನ್ಯೂನಿಚ್, ಬಾರ್ಬೋಸಾ. ದೇವರಾಯ 1, ದೇವರಾಯ ಸೆಕೆಂಡು, ಕೃಷ್ಣ ದೇವರಾಯ, ಅಚ್ಯುತರಾಯ. ಭಾಳ ಕ್ವಶನ್ ಆಗಿರೋದ್ರಿಂದ ಆನ್ಸರ್ ಮಾಡ್ತೀರಾ. ಸ್ವಲ್ಪ ಸಣ್ಣದಿದೆ ಇದು. ಅದು ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಯಾವ ರಾಜನ ಆಸ್ಥಾನದಲ್ಲಿ ಯಾರು ಬಂದರು ಅಂತ. ಇದು ಅದೇ ಥರ ಕ್ವಶನ್. ನೆಕ್ಸ್ಟು ಸೇಮ್ ಕ್ವಶನ್ನು. ರಾಜರು, ಅವರ ಕಾಲಾವಧಿಯಲ್ಲಿ ಬಂದಂಥ ವಿದೇಶಿ ಪ್ರವಾಸಿಗರು. ಇಲ್ಲಿ ಬಂದಿದ್ದು ಡೊಮೆಂಗೋ ಫಯಾಸ್. ಡೊಮೆಂಗೋ ಫಯಾಸ್ ಇಲ್ಲಿರಲಿಲ್ಲ. ಹೊಸ್ದಾಗಿ ಆಡೋದ. ಅಬ್ದುಲ್ ರಜಾಕ್ ಇದ್ದಾನೆ, ನಿಕೋಲೋ ಕೋಂಟಿ, ಫನಿಜೋ ನ್ಯೂನಿಚ್ ಸೇಮ್ ಇದ್ದಾರೆ. ರಾಜರು ನೋಡ್ಕೊಳ್ಳಿ. ನೆಕ್ಸ್ಟು, ವಿಚ್ ರೂಲರ್ ಅಸ್ಯೂಮ್ಡ್ ದಿ ಟೈಟ್ಲ್ ಆಫ್ ಗಜಬೇಂಟೆಗಾರ? ರೀಸೆಂಟ್ ಹಿಂದೆ ನೋಡೋದು. ಇಲ್ಲಿ 24ನೇ ಕ್ವಶನ್ನು. ಇದೇ ಕ್ವಶನು ಇಲ್ಲಿ ಬಂದಿದೆ. ಮತ್ತು ಇದು KPSC ಇದೆ. ಯಾವ ರಾಜನಿಗೆ ಗಜಬೇಂಟೆಗಾರ ಎಂಬ ಬಿರುದಿತ್ತು? ನೆಕ್ಸ್ಟ್, ಪರ್ಷಿಯನ್ ಅಂಬಾಸಿಡರ್ ಅಬ್ದುಲ್ ರಜಾಕ್ ವಿಸಿಟೆಡ್ ದಿ ಕೋರ್ಟ್ ಆಫ್. ಸೇಮ್ ಕ್ವಶನು. ರಿಪೀಟ್ ಏನಾದರೂ ಆಗಿದೆಯಾ? ಇಲ್ಲ. ಇದು 31ನೇ ಕ್ವಶನು. ದೇವರಾಯ ಸೆಕೆಂಡು, ಹರಿಹರ ಸೆಕೆಂಡ್. ಎಸ್, ಇಲ್ಲ. ಆಪ್ಷನ್ನು ಬೇರೆ, ಕ್ವಶನು ಬೇರೆ. ಅಂದರೆ ಬೇರೆ ಪೇಪರಲ್ಲಿ ಕೇಳಿರೋ ಕ್ವಶನ್ ಇದು. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕು ಯಾರ ಆಸ್ಥಾನಕ್ಕೆ ಬಂದಿದ್ದ? ಓಕೆ, ಎಷ್ಟು ಕ್ವಶನ್ ನೋಡಿದ್ರಿ? 2, 5, 8. ಒಬ್ಬ ವ್ಯಕ್ತಿ ಬಗ್ಗೆ
ಒಂದು ಪರೀಕ್ಷಾ ಪ್ರಾಧಿಕಾರ 8 ಸರಿ ಕ್ವಶನ್ ಕೇಳಿದೆ. ಅಂದಮೇಲೆ ಆ ವ್ಯಕ್ತಿ ಬಗ್ಗೆ ಎಷ್ಟು ಡೆಪ್ತಾಗಿ ಓದಬೇಕು ಅಂತ ನಿಮಗೆ ಗೊತ್ತಾಗಿದೆ. ಹೌದಾ? ಗೊತ್ತಾಗಲೇಬೇಕು. ಇಮ್ಮಡಿ ದೇವರಾಯ ಎಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ಗಳಿಗೆ. ಕ್ವಶನ್ ಪೇಪರ್ ತೆಗಿಯೋರಿಗೆ ಎಷ್ಟು ಫೇವ್ರೇಟ್ ಪರ್ಸನ್ ನೋಡ್ಕೊಳ್ಳಿ. ಈಗ ಉತ್ತರಕ್ಕೆ ಬರೋಣ. ನೋಡಿದ್ರೆ ಕನಕದಾಸ, ಹರಿಹರ, ಶ್ರೀನಾಥ, ಡಿಂಡಿಮ. ಕನಕದಾಸ ನಿಮಗೆ ಗೊತ್ತಿರೋ ಹೆಸರೇ. ನರಹರಿ, ಶ್ರೀನಾಥ. ಇದಕ್ಕೆ ಉತ್ತರ ಫಸ್ಟ್ ನೋಡ್ಬಿಡೋಣ. ಶ್ರೀನಾಥ. ಇಮ್ಮಡಿ ದೇವರಾಯನು ಶ್ರೀನಾಥ ಕವಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದ್ದನು. ಈ ಶ್ರೀನಾಥ ಕವಿ ಯಾರು? ಏನಂತ ಫೆಮಿಲಿಯರ್ ನೇಮ್ ಅಲ್ಲ, ಓಕೆನಾ? ಇಮ್ಮಡಿ ದೇವರಾಯನ ನೋಡ್ದಂಗೆ. ಬಟ್ ಈ ಒಂದು ಕ್ವಶನಲ್ಲಿ ಕೇಳಿರೋದ್ರಿಂದ ಒಂದು 4ರಿಂದ 5 ಪಾಯಿಂಟ್ಸ್ಗಳು ನೋಟ್ ಮಾಡ್ಕೊಳ್ಳಿ. ಶ್ರೀನಾಥ ಕವಿ ಆ್ಯಕ್ಚುಲಿ ಇವನು ರೆಡ್ಡಿ ಇವರು ಯಾರು, ರೆಡ್ಡಿ ಮನೆತನ. ಅಲ್ಲಿಂದ ವಿಜಯನಗರದ ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಇಮ್ಮಡಿ ದೇವರಾಯನ ಆಸ್ಥಾನ. ಇಲ್ಲ ಆಲ್ರೆಡಿ ಯಾರಿದ್ರು? ಡಿಂಡಿಮ. ಫುಲ್ ಹೆಸರು ಬಂದರೆ ಅರುಣಗಿರಿನಾಥ ಡಿಂಡಿಮ ಭಟ್ಟ ಅಂತ. ಅರುಣಗಿರಿನಾಥ ಡಿಂಡಿಮ ಭಟ್ಟ ಪೂರ್ತಿ ನೇಮ್. ಇವರು ಆಲ್ರೆಡಿ ಈ ಒಂದು ಇಮ್ಮಡಿ ದೇವರಾಯನ ಆಸ್ಥಾನದಲ್ಲಿ ಇದ್ರು. ಏನಾಗಿದ್ರು ಇವರು? ಶೈಕ್ಷಣಿಕ ಮಂತ್ರಿ ಆಗಿದ್ರು ಇವರು. ಎಜುಕೇಷನ್ ಮಿನಿಸ್ಟ್ರಲ್ಲಿ, ಓಕೆನಾ? ಶೈಕ್ಷಣಿಕ ಮಿನಿಸ್ಟರ್ ಆಗಿ ಆಲ್ರೆಡಿ ಒಳ್ಳೆ ಹೆಸರು ಗುರುತಿಸ್ಕೊಂಡಿದ್ರು. ಶೈಕ್ಷಣಿಕ ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ರೆಡ್ಡಿ ಸಾಮ್ರಾಜ್ಯದಿಂದ ಇಮ್ಮಡಿ ದೇವನ ಆಸ್ಥಾನಕ್ಕೆ ಬಂದವನು ಶ್ರೀನಾಥ ಕವಿ. ಬಂದಾಗ ಸುಮ್ಮನೆ ಬಿಡ್ತಾರ? ಒಂದು ಚಾಲೆಂಜ್ ಹಾಕಿದ್ರು. ಯಾರಿಗೆ? ರೆಡ್ಡಿ ಅವ್ರಿಗೆ. ರೆಡ್ಡಿ ಅವರು ಇದನ್ನು ಶ್ರೀನಾಥ ಅವ್ರಿಗೆ ಇವರು ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಕ್ಸೆಪ್ಟ್ ಮಾಡಿ ಕೊನೆಗೆ ಜಯ ಕೂಡ ಸಾಧಿಸ್ತಾರೆ. ಇದರಿಂದ ಇಮ್ಮಡಿ ದೇವರಾಯನಿಗೆ ತುಂಬ ಖುಷಿ ಆಯ್ತದೆ. ಖುಷಿ ಆದಾಗ ಏನು ಮಾಡ್ತಾರೆ? ಕನಕಾಭಿಷೇಕ ಮಾಡಿಸಿಕೊಂಡ ಕವಿ ಯಾರು ಅಂದರೆ ಶ್ರೀನಾಥ. ಕನಕ ಅಂದ್ರೆ ಏನು? ಚಿನ್ನದ ನಾಣ್ಯಗಳ ಅಭಿಷೇಕ. ಈ ಒಂದು ಸೀಕ್ವೆನ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಎಕ್ಸಾಮ್ ಹಾಲಲ್ಲ ಭಾಳ ದಿನ ರಿವಿಷನ್ ಮಾಡ್ತಿದ್ರು ನಿಮ್ಮ ನೆನ್ಪಿಳಿದು ಬಿಡ್ತದೆ. ಈ ಥರ ಒಂಥರ ಕತೆ ಥರ ನೀವು ಪಾಯಿಂಟ್ಸ್ಗಳನ್ನ ಡಾಟ್ಗಳನ್ನ ಲಿಂಕ್ ಮಾಡ್ಕೊಂಡು ಓದ್ಕೊಂಡ್ರೆ ಎಕ್ಸಾಮ್ ಹಾಲಲ್ಲಿ ಬೇಗ ಮರೆಯಲ್ಲ. ಎಕ್ಸಾಮ್ ಹಾಲೆಲ್ಲ ನಾವು ಜಾಸ್ತಿ ದಿನ ರಿವಿಷನ್ ಮಾಡದೇ ಇದ್ರೂ ಕೂಡ ನೆನ್ಪುಳಿಯುತ್ತೆ. ಇಷ್ಟು ಶ್ರೀನಾಥನ ಬಗ್ಗೆ. ನೆಕ್ಸ್ಟ್ ಕನಕದಾಸರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಒಂದೆರಡು ಕೌಂಟ್ ಮಾಡಿ. ಕನಕದಾಸರು ಜನರಲ್ ಕನ್ನಡದಲ್ಲಿ ಎಷ್ಟು ಸರಿ ಕ್ವಶನ್ ಕೇಳ್ಬಿಟ್ಟಿದ್ದಾರೆ. 16ನೇ ಶತಮಾನದವರು ಇವರು. ಹರಿದಾಸ ಭಕ್ತಿ ಚಳುವಳಿ ಅಂತ ಬಂದಾಗ ಇವ್ರ ಹೆಸರು ಮುನ್ನೆಲೆಗೆ ಬರ್ತದೆ. ಹರಿದಾಸ ಭಕ್ತಿ ಚಳುವಳಿ ಜೊತೆಲಿ ಇನ್ನೊಬ್ರು ಇರ್ತಾರೆ, ಪುರಂದರದಾಸರು. ಜನರಲ್ ಕನ್ನಡ ಓದೋರಿಗೆ ಇವ್ರ ಬಗ್ಗೆ ತುಂಬ ಸ್ಟಡಿ ಮಾಡಿ. ಅಂದರೆ ಭಾಳ ಕ್ವಶನ್ ಬರ್ತವೆ. ಇವ್ರ ಹೇಳಿಕೆಗಳು, ಇವ್ರ ಕೃತಿಗಳು, ಇವ್ರದ್ದು ಪೂರ್ವನಾಮ, ಏನ ಹುಟ್ತಾನೆ ಹೆಸರು ಇರಲಿಲ್ಲ ಅವ್ರಿಗೆ, ಬೇರೆ ಹೆಸರಿತ್ತು. ಅನಂತರ ಬರ್ತಾ ಇವ್ರ ಅಂಕಿತ ನಾಮಗಳು ನೋಡಿ. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನೀವು ಡೀಟೇಲಾಗಿ ಓದ್ಕೊಳ್ಳಿ ಇವ್ರ ಬಗ್ಗೆ. ಈ ಕನಕದಾಸರ ಬಗ್ಗೆ ಬಂದರೆ ಇವರು ಯಾವ ಆಸ್ಥಾನದಲ್ಲಿದ್ದರು? ಶ್ರೀಕೃಷ್ಣ ದೇವರಾಯ ಅಚ್ಯುತರಾಯ ಇವರ ಆಸ್ಥಾನದಲ್ಲಿ ಇವರಿದ್ದರು. ನಾವೀಗ ನೋಡ್ತಾ ಇರೋದು ಇಮ್ಮಡಿ ದೇವರಾಯ, ಇವರಿದ್ದು ಇವರ ಆಸ್ಥಾನದಲ್ಲಿ. ನೆಕ್ಸ್ಟ್ ಕೃತಿಗಳು ಭಾಳ ಇಂಪಾರ್ಟೆಂಟ್. ಪಾಯಿಂಟ್ ಆಫ್ ವ್ಯೂಲೂ ಹೌದು, ಜೊತೆಗೆ ಸಾಮಾನ್ಯ ಕನ್ನಡ ಚರಿತ್ರೆ, ಹರಿಭಕ್ತಿ. ಜನರಲ್ ಕನ್ನಡನೂ ಪ್ರೀವಿಯಸ್ ಇಯರ್ ಕ್ವಶನ್ ಅವನು ಕೂಡ ಸಾಲ್ವ್ ಮಾಡ್ತೀನಿ. ಬಟ್ ಭಕ್ತಿ ಸಾರ
ರಾಮ ರಾಮಧಾನ್ಯ ಚರಿತೆ. ರಾಮಧಾನ್ಯ ಚರಿತೆ ಕ್ಲಿಯರಾ? ನೆಕ್ಸ್ಟ್ ನರಹರಿ ಬಗ್ಗೆ ಒಂದು ಎರಡೆರಡು ಪಾಯಿಂಟ್ಸ್ಗಳು. ಆ ಒಂದು ಕ್ವಶನಲ್ಲಿ ಆ ಪಾಯಿಂಟ್ಸ್ ಬಂದಾಗ ಅದೇ ಸಮಯದಲ್ಲಿ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮತ್ತೆ ಹೊಸದಾಗಿ ಓದೋದು ಅವಶ್ಯಕತೆ ಇರಲ್ಲ. ಇಲ್ಲಾರು ನರಹರಿ ಬಗ್ಗೆ ನೋಡಿ. ನರಹರಿ ಕುಮಾರ ವಾಲ್ಮೀಕಿ, ಓಕೆನಾ? ಈ ಹೆಸರು ನೆನ್ಪಿಟ್ಕೊಳ್ಳಿ. ನರಹರಿನ ಕುಮಾರ ವಾಲ್ಮೀಕಿ ಅಂತ ಹೆಸರಿತ್ತು. ಇವರು ಶತಮಾನ 15ನೇ ಶತಮಾನ. ಎಷ್ಟು ಈ ಪಾಯಿಂಟ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸೀಕ್ವೆನ್ಸ್ ಜನರಲ್ ಕನ್ನಡದಲ್ಲಿ ಕಾಲಾನುಕ್ರಮಣಿಕೆ ಅಂತ ಕೇಳ್ಬಿಡ್ತಾರೆ. ಈ ಶತಮಾನ ಯಾವ ಶತಮಾನದಲ್ಲಿ ಕಂಡು ಬಂದರೂ ಅದ್ರ ಬೇಸ್ ಮೇಲೆ ಒಂದು ಅವ್ರನ್ನ ಜೋಡಿಸ್ಬೇಕು. ಒಂದು ರಫಾಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಲ್ಲರದ್ದು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಈ ಒಂದು ಕ್ವಶನಲ್ಲಿ ಇವ್ರು ಕೇಳಿರೋದ್ರಿಂದ ಅಂಥವ್ರದ್ದು ಒಂದಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ, ಇಲ್ಲ ಒಂದು ಆಪ್ಷನಲ್ಲಿ ಎಲಿಮಿನೇಟ್ ಮಾಡೋ ಒಂದು 50-50 ತಂದು ಹೇಗೋ ಒಂದು ಸ್ವಲ್ಪ ನಾವು ಕ್ವಶನನ್ನು ಸರಿ ಮಾಡಲಿ ಚಾನ್ಸಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಬೋದು ಅಂತ ಅಷ್ಟೆ. ಇವ್ರ ಕೃತಿ ಯಾವುದು? ತೊರವೆ ರಾಮಾಯಣ. ಭಾಳ ಸರಿ ಕೇಳಿದ್ದಾರೆ ಜನರಲ್ ಕನ್ನಡ. ತೊರವೆ ರಾಮಾಯಣ, ಓಕೆನಾ? ಯಾವ ಷಟ್ಪದಿ? ಇದು ಕ್ವಶನ್ನೇ. ಭಾಮಿನಿ ಷಟ್ಪದಿ, ಓಕೆನಾ? ನೆಕ್ಸ್ಟ್ ಅವರು ಡಿಂಡಿಮನ್ ಬಗ್ಗೆ ಓದೋ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಅಷ್ಟು ಸಾಕು. ಸ್ವಲ್ಪ ಈ ಇಮ್ಮಡಿ ದೇವರಾಯನ ಬಗ್ಗೆ ಸ್ವಲ್ಪ ಬರ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಈ ವ್ಯಕ್ತಿ ಇಮ್ಮಡಿ ದೇವರಾಯ. ನಾನು ಕೇಳಿದ್ರೆ ಶ್ರೀಕೃಷ್ಣ ದೇವರಾಯನ ಬಿಟ್ಟರೆ ನೆಕ್ಸ್ಟ್ ಓದಬೇಕಾಗಿರೋದೇ ಈ ವ್ಯಕ್ತಿ ಬಗ್ಗೆ. ಅಪ್ರಾಕ್ಸಿಮೇಟಾಗಿ ಬರೀತೀನಿ, ಇವೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೇ ನಾನು ಹೇಳೋದು. ಬರಿತಾ ಏನಾಗ್ತದೆ, ಅಟ್ಲೀಸ್ಟ್ ರಫಾಗಿ ಆ ಒಂದು ಏಜನ್ನು ನಾವು ಯಾವ ಶತಮಾನದಲ್ಲಿದ್ದರು ಅಂತ ಅನ್ನೋದು ಗೆಸ್ ಮಾಡ್ಬೋದು. ಅಷ್ಟೇ ಬರೆಯೋದು ಇದ್ರ ಉದ್ದೇಶ. ಯಾವ ಮನೆತನ? ಸಂಗಮ. ನೀವು ನೋಡಿದ್ದೀರಾ? ಸಂಗಮ, ಆಳುವ, ತುಳುವ, ದ್ರಾವಿಡ. 4 ಮನೆತನ ವಿಜಯನಗರವನ್ನು ಆಳಿದ್ದು. ಇದು ಕೂಡ ಕ್ವಶನ್ ಆಗಿದೆ. ಅದರಲ್ಲಿ ಇಮ್ಮಡಿ ದೇವರಾಯ ಬರೋದು ಸಂಗಮ ಮನೆತನದವರು, ಓಕೆನಾ? ಬಿರುದು ನೋಡ್ದೋ, ಗಜಬೇಂಟೆಗಾರ. ನೀವು ಹೆಂಗೆ ಓದ್ತೀರಾ ಅಂದರೆ, ಹಲವಾರು ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಆಪ್ಷನ್ಸ್ಗಳು, ಆ ಒಂದು ಕ್ವಶನ್ಗೆ ರೈಟ್ ಆಗಿರೋ ಪಾಯಿಂಟ್ಸ್ಗಳನ್ನೇ ನೀವು ಆನ್ಸರ್ಗಳನ್ನ ಸೇರಿಸ್ಕೊಂಡು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಭಾಳ ಯೂಸ್ ಆಗ್ತದೆ. ಮುಸ್ಲಿಮರನ್ನ ಕೆಲಸಕ್ಕೆ ಸೇರ್ಕೋಸ್ಕೊತಾರೆ. ಮುಸ್ಲಿಂ ಸೈನ್ಯ, ಮುಸ್ಲಿಮರನ್ನ ಸೇನೆಗೆ ಸೇರ್ಪಡೆ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಜಾಸ್ತಿ ಬರ್ಕೊಳ್ಳೋಕೆ ಹೋಗ್ಬೇಡಿ. ಮುಸ್ಲಿಂ ಸೈನ್ಯರನ್ನ ಸೇನೆಗೆ ಸೇರ್ಪಡೆ, ನಿಮ್ಗೆ ಅರ್ಥ ಆದರೆ ಸಾಕು ನೋಟ್ಸು. ನೆಕ್ಸ್ಟು ಅಬ್ದುಲ್ ರಜಾಕ್. ಎಸ್, ಈ ಪಾಯಿಂಟ್ ಇಂಪಾರ್ಟೆಂಟು. ಅಬ್ದುಲ್ ರಜಾಕ್ ಭೇಟಿ, ಇದೊಂದು ನೆನ್ಪಿಟ್ಕೊಳ್ಳಿ. ಒಬ್ಬರು ಸೈನ್ಯನಿದ್ರು ಲಕ್ಕಣ್ಣ ದಂಡೇಶ. ಜನರಲ್ ಕನ್ನಡ ಪಾಯಿಂಟ್ ಆಫ್ ವ್ಯೂಲು ಈ ವ್ಯಕ್ತಿ ಇಂಪಾರ್ಟೆಂಟು. ಲಕ್ಕಣ್ಣ ದಂಡೇಶ ಏನಾಗಿದ್ರು? ಸೇನಾಧಿಪತಿ. ಎಲ್ಲಿಗೆ ದಾಳಿ ಮಾಡ್ತಾರೆ? ಶ್ರೀಲಂಕಾ, ಆಗಿನ ಸಿಲೋನ್. ದಂಡಯಾತ್ರೆ ಮಾಡಿ ಗೆದ್ದು ಬರ್ತಾರೆ. ಸಿಲೋನ್ ದಾಳಿಯಲ್ಲಿ ಇಮ್ಮಡಿ ದೇವರಾಯನ ಯಾರು ಭಾಗವಹಿಸಿದ್ರು ಅಂದರೆ ಲಕ್ಕಣ್ಣ ದಂಡೇಶ. ಜೊತೆಗೆ ಒಡಿಶಾದ ಗಜಪತಿಗಳ ಜೊತೆ ಕೂಡ ಸ್ವಲ್ಪ ಯುದ್ಧ ಇರುತ್ತೆ. ಒಡಿಶಾದ ಗಜಪತಿ. ವಿಜಯನಗರ ಅಂತ ಬಂದಾಗ ಈ ಒಂದು ಮನೆತನ ಭಾಳ ಓದ್ತೀರ. ಗಜಪತಿ ಅಂದರೆ ರೆಗ್ಯುಲರ್ ಆಗಿ ಈ ಒಂದು ಪದಗಳು ಕೇಳ್ತೀರ ಅಲ್ಲಿ, ಅಂದರೆ ಕ್ಲಾಶ್ ಇತ್ತು. ಈ ಇಮ್ಮಡಿ ದೇವರಾಯ ಒಂದು ಕೃತಿ ಕೂಡ ಬರೀತಾರೆ. ಕವಿಯಾಗಿದ್ದು ಮಹಾನಾಟಕ ಸುಧಾನಿಧಿ. ಹೆಸರು ಕಾಣ್ತಾ ಇದೆ, ಮಹಾಪ್ರಾಣಗಳಿದ್ದಾವೆ, ಹಾಗಾಗಿ ಸಂಸ್ಕೃತ. ಜನರಲ್ ಕನ್ನಡದಲ್ಲಿ ಈ ಥರ ಸೂಕ್ಷ್ಮತೆಗಳು ನಿಮಗೆ ಭಾಳ ಇಂಪಾರ್ಟೆಂಟ್. ಸಂಸ್ಕೃತ ಪದಗಳು ಕೇಳ್ತಾರೆ. ಸಂಸ್ಕೃತ ಪದನ, ಕನ್ನಡ ಪದನ, ಅನ್ಯದೇಶೀಯ ಪದನ, ಇವೆಲ್ಲ ಪಾಯಿಂಟ್ಸ್ಗಳು ಅಲ್ಲಿ ಜನರಲ್ ಕನ್ನಡ ತೊಗೊಂಡಾಗ ಫಿಲ್ ಮಾಡ್ತಾ ಹೋಗ್ತೀವಿ. ಇಷ್ಟು ಪಾಯಿಂಟ್ ಸಾಕು ಇಮ್ಮಡಿ ದೇವರಾಯನ ಬಗ್ಗೆ.
ಇನ್ನೊಂದೆರಡು ಪಾಯಿಂಟ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇವ್ಯಾವು ಅಂದರೆ ಎಲ್ಲ ಹೆಚ್ಚು ಕಡಿಮೆ ಕೇಳಿರೋ ಕ್ವಶನ್ನೇ, ಹಾಗಾಗಿ ಇವು ಪಾಯಿಂಟ್ಸ್ ಆಗಿದ್ದಾವೆ. ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ ಸಾಕಾಗ್ತದೆ. ನೆಕ್ಸ್ಟ್ ಕ್ವಶನ್ ಹೋಗಿ. ಹ್ಞೂ 55. ಈಗ ಮಾಡರ್ನಿಸ್ಟಿಗೆ ಬಂದಿದ್ದೀವಿ. ಕಾಲಾನುಕ್ರಮಣಿಕೆ. ಪ್ರತಿ ಕ್ವಶನ್ ಪೇಪರಲ್ಲೂ ಕ್ರೋನಾಲಜಿ ಇದ್ದೇ ಇರ್ತದೆ. 2 ಕ್ವಶನ್ ಕೇಳ್ತಾರೆ. ಕ್ರೋನಾಲಜಿ ಕರೆಕ್ಟ್ ಆಪ್ಷನ್. ತಪ್ಪು ಆಪ್ಷನ್ ಕೇಳಿಲ್ಲ, ಸರಿ ಅದೊಂದು ಗುರ್ತು. ಆಪ್ಷನ್ ಯಾವುದು? ಕ್ರಿಪ್ಸ್ ಆಯೋಗ. ಚೆನ್ಫರ್ಡ್ ಇಂಗ್ಲೀಷಲ್ಲಿದೆ, ನೋಡ್ಕೊಳ್ಳಿ. ಎಲ್ಲ ಆಪ್ಷನ್ಸು ಹೊಸ್ದ? ಯಾವುದೂ ಹೊಸ್ತಲ್ಲ, ಎಲ್ಲ ಈ ವಕೀಲ್ ಬಂದಿರತಕ್ಕಂಥ ಆನ್ಸರ್ಸೇ. ಎಸ್, ನೋಡ್ತಾ ಹೋಗಿ. ಎಲ್ಲಿ ಕೇಳಿದರೆ ಎಲ್ಲ KPSCಗೂ ಕರೆಕ್ಟ್. ಕ್ರೋನಾಲಜಿ ಇದೇ ಕ್ವಶನ್ ಬಂದಿದೆ. ಕ್ರಿಪ್ಸಿಲ್ಲೂ ಇದೆ. ಗಾಂಧಿ ಇರ್ವಿನ್ ಪ್ಯಾಕ್ಟು, ಸೈಮನ್ ಕಮಿಷನು, ಪಾರ್ಟಿಷನ್ ಆಫ್ ದಿ ಕಂಟ್ರಿ. ನೆಕ್ಸ್ಟ್ ಕ್ರೋನಾಲಜಿ, ಅಗಸ್ಟಾಫರು, ಸಿಮ್ಲಾ ಕಾನ್ಫರೆನ್ಸು, ಕ್ರಿಪ್ಸ್ ಮಿಷನು, ಕ್ಯಾಬಿನೆಟ್ ಮಿಷನು. ಕ್ವಿಟ್ ಇಂಡಿಯಾ ಮೂಮೆಂಟ್ ಲಾಂಚ್ಡ್ ಇನ್ ರೆಸ್ಪಾನ್ಸ್ ಟು ವಿಚ್? ಕೆಳಗಿನ ಯಾವುದರ ಪರಿಣಾಮವಾಗಿ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಲಾಂಚ್ ಮಾಡಿದ್ರು? ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಕ್ಯಾಂಪೇನ್ ವಾಸ್ ಲಾಂಚ್ಡ್ ಬೈ ದಿ ನ್ಯಾಷನಲ್ ಕಾಂಗ್ರೆಸ್ ಆಫ್ಟರ್ ದಿ ಫೇಲ್ಯೂರ್ ಆಫ್. ಎಸ್, ಈ ಪ್ರೀವಿಯಸ್ ಒಂದು ನೋಡಿದ್ವಲ್ಲ, ಅದೇ ಕ್ವಶನ್ ಇದು ಕೂಡ. ನೆಕ್ಸ್ಟ್, ಫಾರ್ ದಿ ಆಫರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಿಡ್ ಗಾಂಧೀಜಿ ಸೇ? ಈ ಕೆಳಕಂಡ ಯಾವುದರ ಕುರಿತಾಗಿ ಗಾಂಧೀಜಿ ಹೀಗೆ ಹೇಳ್ತಾರೆ? ಏನಂದ್ರು? ಇಟ್ ಇಸ್ ಎ ಪೋಸ್ಟ್ ಡೇಟೆಡ್ ಚೆಕ್ ಡ್ರಾನ್ ಆನ್ ದಿ ಕ್ಯಾಶಿಂಗ್ ಬ್ಯಾಂಕ್. ಮುಳುಗ್ತಾ ಇರೋ ಬ್ಯಾಂಕ್ ಒಂದರ ಚೆಕ್ಕು ಅಂತ ಯಾವುದ್ರ ಬಗ್ಗೆ ಹೇಳಿದ್ರು? ಹೇಳಿರೋ ಕ್ವಶನ್ನೇ. ಕರೆಕ್ಟ್ ಕ್ರಾನಾಲಜಿ. ಅಗೇನ್ ಸಿಮ್ಲಾ, ಕ್ಯಾಬಿನೆಟ್, ಮೌಂಟ್ ಪ್ಯಾಟನ್, ಕ್ರಿಪ್ಸು. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದಿ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಕ್ರಿಪ್ಸ್ ಮಿಷನ್ನು? ಕ್ರಿಪ್ಸ್ ಮಿಷನ್ನ ಪ್ರೈಮರಿ ಉದ್ದೇಶ ಏನು? 4 ಆಪ್ಷನ್ನು. ಕ್ರಿಪ್ಸ್ ಮಿಷನ್ ವಾಸ್ ಸೆಂಟ್ ಟು ಇಂಡಿಯಾ ಟು ಸೀಕ್. ಕ್ರಿಪ್ಸ್ ಮಿಷನನ್ನು ಭಾರತಕ್ಕೆ ಕಳಿಸಿದ್ರು, ಅದರ ಉದ್ದೇಶ ಏನು ಅಂತ. ಅರೇಂಜ್ ದಿ ಫಾಲೋಯಿಂಗ್ ಎಫರ್ಟ್ಸ್ ಸಾರ್ಟಿಂಗ್ ಔಟ್ ದಿ ರೆಪ್ರೆಸೆಂಟೇಷನ್ ಆಫ್ ಇಂಡಿಯನ್ ಕ್ರೋನಾಲಜಿ. ಸೇಮ್ ಅಗೇನ್. ನೆಹರು ರಿಪೋರ್ಟ್ ಯಾವಾಗ ಬಂತು? ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸು, ಸೈಮನ್ ಕಮಿಷನ್ನು, ಪುಣೆ ಪ್ಯಾಕ್ಟು. ಆವಾಗ ಕೇಟ್ಕೊಂಡು ನೆನಪಿದ್ರೆ ನೀವಿಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್, ಅಗೇನ್ ಕ್ರೋನಾಲಜಿ, ಕಮ್ಯುನಲ್ ಅವಾರ್ಡು, ಸೈಮನ್ ಕಮಿಷನು, ಫಸ್ಟ್ ಅಬಂಡ್ ಕಾನ್ಫರೆನ್ಸು, ಗಾಂಧಿ ಇರ್ವಿನ್ ಪ್ಯಾಕ್ಟು. ಕರೆಕ್ಟ್ ಸೀಕ್ವೆನ್ಸು, ಮಾಂಟೆಗ್ಯೂ ಚೆಮ್ಸ್ಫರ್ಡು, ಪ್ರೊವಿನ್ಷಿಯಲ್ ಆಟೋನಮಿ ಯಾವಾಗ ಬಂತು? ಪಾರ್ಲಿಮೆಂಟರಿ ರಿಫಾರ್ಮ್ಸು, ಸೈಮನ್ ಕಮಿಷನು. ಈಗೇನು ಈವೆಂಟು ಮತ್ತು ರಿಸಲ್ಟ್ ಏನಾಯಿತು? ಮಾಂಟೆಗ್ಯೂ ಚೆಮ್ಸ್ಫರ್ಡು, ಸೈಮನ್ ಕಮಿಷನ್, ಚೌರಿ ಚೌರ, ದಂಡಿ ಮಾರ್ಚ್. ಇಲ್ಲಿ ಈ ಕ್ವಶನ್ ಆಗಿರೋ ಉದ್ದೇಶ, ಈ ಹೆಚ್ಚು ಕಡಿಮೆ ಯಾವಾಗ ಇನ್ಸಿಡೆಂಟ್ ಆಯಿತು ಅಂತ ನೆನ್ಪಿಟ್ಕೋಬೇಕು ಅಂತ ಈ ಕ್ವಶನ್ ಹಾಕಿರೋದು ಇಲ್ಲಿ. ರೆಫರೆನ್ಸು ಸೈಮನ್ ಕಮಿಷನ್ ಕುರಿತಂತೆ 2 ಹೇಳಿಕೆ. ಕ್ರಾನಾಲಜಿ, ಕಮ್ಯುನಲ್ ಅವಾರ್ಡ್ ಯಾವಾಗ? ಸೈಮನ್ ಕಮಿಷನು, ಫಸ್ಟ್ ಅಬಂಡ್ ಕಾನ್ಫರೆನ್ಸು, ಇಂದಿರಾ ಗಾಂಧಿ. ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ಬಂತು? ಸೈಮನ್ ಕಮಿಷನ್, ಖಿಲಾಫತ್ತು, ಮಾಂಟೆಗ್ಯೂ ಚೆಮ್ಸ್ಫೋರ್ಡ್. ಕ್ವಶನ್ ಕೇಳಿದರೆ ನೀವೇ ನೋಡಿ. ಓಕೆ, ಇನ್ಕರೆಕ್ಟ್ ರೀಸನ್. ಈ ಥರದವನ್ನ ನೀವು ಎಕ್ಸಾಮ್ ಹಾಲಲ್ಲಿ ಫಸ್ಟ್ ಒಂದು ಓದ್ತಿದ್ದಂಗೆ ರೌಂಡ್ ಮಾಡ್ಕೊಂಬಿಡಿ. ರೌಂಡ್ ಮಾಡ್ಕೊಡಿದ್ರೆ ಏನಾಗ್ತದೆ? ಮರ್ತು ಬಿಡ್ತೀವಿ. ಎಕ್ಸಾಮ್ ಹಾಲಲ್ಲಿ 1.5 ಗಂಟೆ ಟೈಮ್ ಇರುತ್ತೆ. ಇಲ್ಲಿ ಕಾಮಾಗಿ ಓದ್ತೀವಿ, ಯಾಕಂದರೆ ಇಲ್ಲಿ ಟೈಮ್ ಇಲ್ಲ. ಟೈಮ್ ಸಾಕಷ್ಟಿದೆ, ಪ್ರೆಷರ್ ಇಲ್ಲ ಇಲ್ಲಿ. ಎಕ್ಸಾಮ್ ಹಾಲಲ್ಲಿ 1.5 ಗಂಟೆ 100 ಕ್ವಶನ್ನು, ಒಂದು ಕ್ವಶನ್ಗೆ 1 ನಿಮಿಷನೂ ಸಿಗಲ್ಲ. ಅಂಥ ಸಿಚುವೇಷನ್ನಲ್ಲಿ ಈ ಥರ ಸಣ್ಣ ಸಣ್ಣ ಅಂಶಗಳು ನಮ್ಮ ಕೈ ತಪ್ಪು ಹೋಗಬಾರ್ದು. ಅಂದರೆ ನಾವು ಓದ್ತಿದ್ದಂಗೆ ಈ ಥರ ಒಂದು ಸ್ವಲ್ಪ ಹೈಲೈಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟು ನಾವು ಓದ್ತಿದ್ದಂಗೆ ನಮ್ಮ ಕಣ್ಣಲ್ಲಿ ಹೋಗುತ್ತೆ, ಓ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ ಅಂದಾಗ ಸ್ವಲ್ಪ ತಪ್ಪು ಮಾಡೋ ಚಾನ್ಸಸ್ ಕಮ್ಮಿ. ತಪ್ಪು ಆಗೋದೇ ಇಲ್ಲ ಅಂತ ಹೇಳೋಲ್ಲ, ಚಾನ್ಸಸ್ ಕಮ್ಮಿ ಆಗ್ತವೆ ಅಷ್ಟೇ. ಬಾಯ್ಕಾಟಿಂಗ್ ದಿ ಸೈಮನ್ ಕಮಿಷನ್. ಸೈಮನ್ ಕಮಿಷನನ್ನು ಬಹಿಷ್ಕಾರ ಹಾಕಿದ್ರು ಒಂದಷ್ಟು, ಅದಕ್ಕೆ ಒಂದು ಕಾರಣಗಳಿದ್ದಾವೆ. ಈ ಕೆಳಕಂಡ ಯಾವ ಕಾರಣಗಳು ಅಲ್ಲ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಸೈಮನ್ ಕಮಿಷನ್ ವಿಚ್ ವಾಸ್ ಅಪಾಯಿಂಟೆಡ್ ಟು ಎನ್ಕ್ವೈರ್ ಇನ್ ಟು ವರ್ಕಿಂಗ್ ಗೌರ್ಮೆಂಟ್ ದಿ ಆ್ಯಕ್ಟ್ 1919 ವಾಸ್ ಬಾಯ್ಕಾಟೆಡ್ ಬೈ ದಿ ಪೊಲಿಟಿಕಲ್ ಆರ್ಗನೈಸೇಷನ್ ಇಂಡಿಯಾ ಬಿಕಾಸ್. ಅದೇ ಇರುತ್ತೆ. ಇದಕ್ಕೆ ಆನ್ಸರು ಎರಡು ಸೇಮೆ. ಓಹ್, ಎಷ್ಟು ಕ್ವಶನ್ ಇದಾವೆ ನೋಡಿ. ಪಾರ್ಲಿಮೆಂಟರಿ ರಿಫಾರ್ಮ್ ಯಾವಾಗ ಬಂತು ಅಂತ ಕೇಳಿದ್ದಾರೆ, ಡೈರೆಕ್ಟ್ ಕ್ವಶನ್.
ನೆಕ್ಸ್ಟ್ ಪಾರ್ಲಿಮೆಂಟ್ ರಿಫಾರ್ಮ್ಸ್ ಕುರಿತಂತೆ ಹೇಳಿಕೆಗಳು. ಕೊಲೋನಿಯಲ್ ರೂಲ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ ಕ್ರಾನಾಲಜಿ. ಮಿಂಟೋ ಕೋಲ್ಕತ್ತಾದಿಂದ ಡೆಲ್ಲಿಗೆ ರಾಜಧಾನಿ ವರ್ಗಾವಣೆ, ಫಸ್ಟ್ ವರ್ಲ್ಡ್ ವಾರು, ಲಕ್ನೋ ಪ್ಯಾಕ್ಟು. ಮತ್ತೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಬಂತು? ಪಿಟ್ಸ್ ಇಂಡಿಯಾ ಆ್ಯಕ್ಟು, ಪಾರ್ಲಿಮೆಂಟರಿ ರಿಫಾರ್ಮ್, ಮಾಂಟೆಗು ಚೆಮ್ಸ್ಫೋರ್ಡ್. ಮತ್ತೆ ಪಾರ್ಲಿಮೆಂಟರಿ ರಿಫಾರ್ಮ್ 1980 ರಿಸಲ್ಟೆಡ್. ಕ್ವೆಶನ್ ಬಂದಿದ್ದಾವೆ 10, 13, 16, 9, 22. 22 ಕ್ವೆಶನ್ ತರೋ ಅವಶ್ಯಕತೆ ಇತ್ತಾ? ಎಸ್ ಇತ್ತು. ಯಾಕಂದರೆ ಅದ್ರದ್ದು ಇಂಪಾರ್ಟೆನ್ಸ್ ತಿಳಿಸ್ಬೇಕು ಅಂದರೆ ಅಷ್ಟು ನಾನು ಆ್ಯಡ್ ಮಾಡಬೇಕು ಅಂತ ನಾನು ಭಾವಿಸ್ದೆ. ಆನ್ಸರ್ ಹೇಳಲಿಲ್ಲ, ಆನ್ಸರ್ ಸಿಗುತ್ತೆ. ಎಷ್ಟು ಬುಕ್ಸಲ್ಲಿದೆ, ಹಲವಾರು ಕ್ವಶನ್ ಬ್ಯಾಂಕ್ಗಳಿದ್ದಾವೆ. ಬಟ್ ನನ್ನ ಉದ್ದೇಶ ಕ್ವಶನ್ಗೆ ಆನ್ಸರ್ ಹುಡ್ಕೋದಲ್ಲ. ಓಕೆನಾ? ಎಸ್, ಬರೋಣ ಇಲ್ಲಿ. ಫಸ್ಟು ಕ್ರಿಪ್ಸ್ ಮಿಷನ್. ಸಾರಿ, ಇದೇ ಸೀಕ್ವೆನ್ಸೇ ಹೋಗ್ಬಿಡೋಣ. ಫಸ್ಟ್ ಬರೋದು ಪಾರ್ಲಿಮೆಂಟು. ಅಂದರೆ ಈಸಿಯಾಗಿ ಹೇಳ್ತೀರಾ, ಪಾರ್ಲಿಮೆಂಟು, ಮಾಂಟೆಗು ಚೆಮ್ಸ್ಫೋರ್ಡ್ ಇವೆರಡರಲ್ಲಿ ಯಾವ್ದು ಫಸ್ಟ್ ಅಂದರೆ ಪಾರ್ಲಿಮೆಂಟು. ಮಾರ್ಲೆಮೆಂಟು ಅಂದರೆ ನನಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 1909 ಇದು ಆದ 10 ವರ್ಷಕ್ಕೆ ಒಂದು ವರದಿ ಮಾಡಬೇಕು ಅಂದಾಗ ಬರೋದೇ ಸೈಮನ್ ಕಮಿಷನ್ನು. 1927ರಲ್ಲಿ ಬರುತ್ತೆ. ಆ್ಯಕ್ಚುಲಿ 29ರಲ್ಲಿ ಬರಬೇಕಿತ್ತು. ಸರ್ಕಾರ ಬದಲಾಗೋ ಒಂದು ಮುನ್ಸೂಚನೆಯಿಂದಾಗಿ 27ರಲ್ಲಿ ಮಾಡ್ತಾರೆ. ಹೌದಾ? ಕ್ಲಿಯರಾ? ನೆಕ್ಸ್ಟ್ ಬರೋದು ಲಾಸ್ಟ್ ಬರುತ್ತೆ ಕ್ರಿಪ್ಸ್. ಇಲ್ಲಿ 2 ಅಕ್ಷರ 1942. ಇವು ನಾನು ನೆನ್ಪಿಟ್ಕೊಂಡಿರೋದು. ನಿಮ್ಗೆ ಯಾವ ಥರ ನೆನಪಿರುತ್ತೋ ನೀವು ಅದನ್ನು ಫಾಲೋ ಮಾಡ್ಕೋಬೋದು. ಕ್ಲಿಯರಾ? ಸೈಮನ್ ಕಮಿಷನ್ ಯಾಕೆ 2 ವರ್ಷ ಯಾಕೆ ಮುಂಚೆ ಬಂತು? ಆ್ಯಕ್ಚುಲಿ ಇದ್ದಿದ್ದು ಯಾವಾಗ? 1927ನಲ್ಲಿ ಇದ್ದಿದ್ದು ಕನ್ಸರ್ವೇಟಿವ್ ಪಾರ್ಟಿ. ಬಟ್ ಮುಂದಿನ ಎಲೆಕ್ಷನಲ್ಲಿ ಲೇಬರ್ ಪಾರ್ಟಿ ಬರ್ಬೋದು ಅನ್ನೋ ಒಂದು ಮುಂದಾಲೋಚನೆ ಅಂತೀರಾ, ಒಂದು ಭಯ ಅಂತೀರಾ, ನೀವು ಡಿಸೈಡ್ ಮಾಡಿ. ಅದ್ರ ಪರಿಣಾಮವಾಗಿ ನಿಮಗೆ 2 ವರ್ಷ ಮುಂಚಿತವಾಗಿ ಸೈಮನ್ ಆಯೋಗ ಬಂತು. ಈಗ ನೋಡ್ತಾ ಹೋಗೋಣ. ಫಸ್ಟು ಪಾರ್ಲಿಮೆಂಟರಿ. ಈಗ ಆನ್ಸರ್ ಇಲ್ಲೇ ಸಿಕ್ತು. ಇದು ಡಿ ಆದಮೇಲೆ ಬಿ ಬರಬೇಕು, ಆಮೇಲೆ ಸಿ ಬರಬೇಕು, ಆಮೇಲೆ ಎ ಬರಬೇಕು. DBCA. ಎಲ್ಲಿದೆ? DBCA. ಎಸ್, ಎರಡನೇದು ಕರೆಕ್ಟ್ ಆನ್ಸರ್. PYQನೇ ಇವೆಲ್ಲ. ಪಾರ್ಲಿಮೆಂಟರಿ ರಿಫಾರ್ಮ್ಸ್ ಯಾವಾಗ ಬಂತು? 1909. ಜಸ್ಟ್ 2 ಪಾಯಿಂಟ್ಸ್ ಆ್ಯಡ್ ಮಾಡೋಣ, ಯಾಕಂದರೆ ಭಾಳ ಟೈಮ್ ಹಿಡಿತಾ ಇದೆ. ಸೊ ಇಲ್ಲಿ ಮಾರ್ಲೆ ಅನ್ನೋರು ಯಾರು, ಮಿಂಟೋ ಅನ್ನೋರು ಯಾರು? ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಟ್ ಎಲ್ಲೂ ಕ್ವಶನ್ಗಳು ನಾನು ನೋಡಿಲ್ಲ ಇನ್ನು. ಪಾರ್ಲಿಮೆಂಟರಿ ರಿಫಾರ್ಮಲ್ಲಿ ಮಾರ್ಲೆ ಯಾರು, ಮಿಂಟೋ ಯಾರು ಕೇಳ್ಬೋದು, ಯಾವುದು ಕೇಳಲ್ಲ ಅಂತ ಹೇಳೋಂಗಿಲ್ಲ. ಮಾರ್ಲೆ ಬಂದು ಸೆಕ್ರೆಟರಿ, ನೆನ್ಪಿಟ್ಕೊಳ್ಳಿ, ಸೆಕ್ರೆಟರಿ. ಹಾಗಿದ್ರೆ ಮಿಂಟೋ ಯಾರು? ವೈಸ್ರಾಯ್. ಸೊ ಫಸ್ಟು ಸೆಕ್ರೆಟರಿ ಬರ್ತಾರೆ, ಅವ್ರ ಕೆಳಗಡೆ ವೈಸ್ರಾಯ್ ಬರ್ತಾರೆ. ಹಾಗಾಗಿ ಫಸ್ಟು ಮಾರ್ಲೆ, ಮಿಂಟೋ ಅವರಿಬ್ಬರ ಹೆಸರಲ್ಲಿ ಬಂದಿದ್ದು. ಪ್ರಮುಖವಾದ ನೀವು ಏನು ನೋಡಬೇಕು, ಕಮ್ಯುನಲ್ ಎಲೆಕ್ಟೋರೇಟ್ ಮತೀಯ ಬರುತ್ತೆ. ಸೊ ಕಮ್ಯುನಲ್ ಎಲೆಕ್ಟೋರೇಟ್ ಬೆಟರ್, ಇಂಗ್ಲೀಷನ್ನು ನೆನ್ಪಿಟ್ಕೊಂಬಿಡಿ. ಕಮ್ಯುನೇಟ್ ಎಲೆಕ್ಟೋರೇಟ್ ಯಾರು ಕೊಟ್ಟರು? ಮುಸ್ಲಿಮರಿಗೆ ಕೊಟ್ಟರು. ಈ ಒಂದು ಪಾಯಿಂಟು ಇಂಪಾರ್ಟೆಂಟು. ಇನ್ನೂ ಹಲವಾರು ಪಾಯಿಂಟ್ಸ್ ಬರ್ತವೆ, ಬಟ್ ಅವೆಲ್ಲ ಪಾಲಿಟಿಲಿ ನೋಡೋಣ. ಅಷ್ಟು ಇದ್ರ ಬಗ್ಗೆ. ಎರಡನೇದು ಅದು ಮಾಂಟೆಗು ಚೆಮ್ಸ್ಫೋರ್ಡ್. ಮಾಂಟೆಗು ಚೆಮ್ಸ್ಫೋರ್ಡ್ ವರದಿ ಅಂತ ಯಾವಾಗ ಬಂತು? 1919. ಮಾಂಟೆಗು ಯಾರು? ಅಗೇನ್ ಸೆಕ್ರೆಟರಿ. ಚೆಮ್ಸ್ಫೋರ್ಡ್ ಯಾರು? ವೈಸ್ರಾಯಿ. ಯಾವಾಗ ಬಂದರು? 19ರಲ್ಲಿ ಬಂತು. ಇದರಲ್ಲಿ ಇಂಪಾರ್ಟೆಂಟ್ ಏನು, ಇಲ್ಲೇ ಲಿಂಕ್ ಮಾಡ್ತೀನಿ. ಇಲ್ಲಿ ಕಮ್ಯುನಲ್ ಎಲೆಕ್ಟೋರೇಟ್ನ ಮುಸ್ಲಿಮರಿಗೆ ಅಷ್ಟೇ ಕೊಟ್ಟಿದ್ರು, ಬಟ್ ಇಲ್ಲೇನು ಮಾಡ್ತಾರೆ, ವಿಸ್ತರಿಸ್ತಾರೆ. ಯಾರಿಗೆ? ಇಂಡಿಯನ್ ಭಾರತೀಯ ಕ್ರಿಶ್ಚಿಯನ್ನರು. ಇಂಡಿಯನ್ ಕ್ರಿಶ್ಚಿಯನ್ ಭಾರತೀಯ
ಆಂಗ್ಲೋ ಇಂಡಿಯನ್, ಯುರೋಪಿಯನ್. ಮೊದಲು ಮುಸ್ಲಿಮರು ಕೊಡ್ತಾರೆ, ಸ್ಟಾರ್ಟ್ ಮಾಡಿದ್ರು, ಅನಂತರ ಅದನ್ನ ವಿಸ್ತರಿಸಿದ್ರು. ಇವರು ಕೊಟ್ಟರು, ಇಂಡಿಯನ್ ಕ್ರಿಶ್ಚಿಯನ್ಸ್ ಕೊಟ್ಟರು, ಆಂಗ್ಲೋ ಇಂಡಿಯನ್ಸ್ ಕೊಟ್ಟರು, ಯುರೋಪಿಯನ್. ಓಕೆನಾ. ಇನ್ನೊಂದು ಪಾಯಿಂಟು ನನಗೆ ಈಗ ನೆನಪು ಬಂದಿದ್ದು, ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಥಾಪನೆ ಆಗಬೇಕು ಡಿಸೈಡ್ ಆಗಿದ್ದಿಲ್ಲಿ, ಬಟ್ ಇವಾಗಲೇ ಆಯಿತಾ, 1926 ಆಗ್ತದೆ ಸೆಕೆಂಡ್ರಿ. ಬಟ್ ಏನು ನಾವೆಲ್ಲ ಪ್ರಿಪೇರ್ ಆಗ್ತಾ ಇದೀವಿ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಥಾಪನೆ ಆಗಲಿ 19. ನೆಕ್ಸ್ಟ್ ಸೈಮನ್ ಗೋ ಬ್ಯಾಕ್ ಅಂತ ಕೂಡ ಹೇಳ್ಬಿಡ್ತೀವಿ. ಒಂದು ಮಾಂಟೆಗೋ ಚಾನ್ಸ್ಪೋರ್ಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಾವಿನ್ಸ್ ಅಂತ ಬಂತು, ಡಯಾರ್ಕಿ ಅಟ್ ದಿ ಪ್ರಾವಿನ್ಸ್, ಪ್ರಾಂತ್ಯಗಳಲ್ಲಿ ಡಯಾರ್ಕಿ ದ್ವಿಮುಖ ಸರ್ಕಾರ ಅಂತೀರಾ, ಅದು ಜಾರಿಗೆ ಬರುತ್ತದೆ. ಏನು ಡಯಾರ್ಕಿ ಪ್ರಾವಿನ್ಸಲ್ಲಿ? ಪ್ರಾಂತ್ಯಗಳಲ್ಲಿ ಡಯಾರ್ಕಿ. ಒಂದು ಸಬ್ಜೆಕ್ಟ್ಸ್ ಅಂತ ಇತ್ತು, ಈಗ ನೋಡಿದ್ದೀರಾ ನೀವು, ಸೆಂಟ್ರಲ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು. ಅದೇ ಥರ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸ್ ಅಂತ ಒಂದಷ್ಟು ಇರ್ದು, ಅಂದರೆ ಪ್ರಾಂತ್ಯಗಳಿಗೆ ಒಂದಷ್ಟು ಅಧಿಕಾರ ಚಲಾಯಿಸಲಿಕ್ಕೆ, ಅಧಿಕಾರದ ಕಾನೂನು ಮಾಡ್ಕೊಳ್ಳಿಕ್ಕೆ ಅವರು ಕೊಟ್ಟಿದ್ದು ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸ್ ಅಂತ ಇತ್ತು. ಇದನ್ನು ಎರಡು ರೀತಿ ಮಾಡ್ತಾರೆ. ಒಂದು ಟ್ರಾನ್ಸ್ಫರ್ಡ್, ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ರಿಸರ್ವ್. ಹೆಸರಲ್ಲೇ ತೋರಿಸುತ್ತೆ ಅದು ಏನು ಅಂತ ನೇಚರ್ ಹೇಳ್ಬಿಡುತ್ತೆ. ರಿಸರ್ವ್, ಇನ್ನೊಂದು ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾರು ಟ್ರಾನ್ಸ್ಫರ್ ಮಾಡಿದ್ದಾರೆ? ಗವರ್ನರು ಜೊತೆಗೆ ಇಂಡಿಯನ್ ಮಿನಿಸ್ಟರ್, ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ಗಳ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ಇವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ರಿಸರ್ವ್ ಹೆಸರಲ್ಲೇ ಇದೆ, ರಿಸರ್ವ್ ಮಾಡ್ಕೊಂಡವ್ರೆ. ಯಾರ ಹತ್ರ? ಗವರ್ನರು ಪ್ಲಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇವರಲ್ಲೇ, ಇದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ ಮೇಲೆ ಅಧಿಕಾರ ಇವರಲ್ಲೇ ರಿಸರ್ವ್ ಆಯಿತು. ನೋಡ್ತಾ ಹೋಗ್ಬೋದು. ಟ್ರಾನ್ಸ್ಫರ್ ಯಾವುದನ್ನು ಮಾಡಿದ್ರು? ಹೆಲ್ತು, ಅಗ್ರಿಕಲ್ಚರು, ಈ ಒಂದು ಇಂಥ ಟಾಪಿಕ್ಸ್ ಮೇಲೆ, ಇಂಥ ವಿಷಯಗಳ ಮೇಲೆ ಟ್ರಾನ್ಸ್ಫರ್ ಮಾಡಿದ್ರು. ನೀವು ಮಾಡ್ಕೊಂಬಿಡಿ ರೂಲ್ಸ್ ಅಂತ. ಬಟ್ ಯಾವ್ದು ಇಟ್ಕೊಂಡ್ರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಫೈನಾನ್ಸು, ಇಂಥ ಟಾಪಿಕ್ಸ್ ನೋಡಿ, ಇಂಥ ಟಾಪಿಕ್ಸ್ನ ಅವ್ರು ಇಟ್ಕೊಂಡ್ಬಿಟ್ರು. ಓಕೆನಾ. ಈಗ ಸೈಮನ್ ಬಂದಿದ್ದು 1927. ಸೈಮನ್ ಭಾಳ ಕೇಳಿರವೆ, ಎಷ್ಟು ರಿವಿಷನ್ ಆಗುತ್ತೆ ಅಷ್ಟೇ. ಸೈಮನ್ ಆಯೋಗ 1927 ಫೇಮಸ್ಸು ಸೈಮನ್. ಯಾಕೆ ವಾಪಸ್ ಹೋಗು ಸೈಮನ್ ಅಂದರು? ಭಾರತೀಯರೇ ಇರಲಿಲ್ಲ ಅಲ್ಲಿ. 7 ಜನದ ಮೆಂಬರ್ ಇದು, 7 ಜನದ ಬಾಡಿ. 7 ಜನದಲ್ಲಿ ಒಬ್ಬರು ಭಾರತೀಯ ಇರಲಿಲ್ಲ. ಇದ್ರೆ ಯಾರಿದ್ರು? ಬ್ರಿಟಿಷರೇ ಇದ್ರು. ಆಯಿತು, ಬ್ರಿಟಿಷರಿದ್ರು, ನಮಗೇನು ತೊಂದರೆ? ಇದು ಬಂದಿದ್ದ ಉದ್ದೇಶ ಏನು ಅಂತ ತಿಳ್ಕೊ. 1919 ಆ್ಯಕ್ಟ್ ಇಲ್ಲಿ ನೋಡಿದ್ವಲ್ಲ, ಈ ಆ್ಯಕ್ಟು ಚಾನ್ಸ್ಫರ್ಡ್ ಆ್ಯಕ್ಟಲ್ಲಿ ಒಂದು ಡಿಸೈಡ್ ಮಾಡಿರ್ತಾರೆ. ನೆಕ್ಸ್ಟು ಈ ಆ್ಯಕ್ಟ್ 19ನೇ ಆ್ಯಕ್ಟ್ ಬಂತಲ್ಲ, ಅಲ್ಲಿಂದ 10 ವರ್ಷಗಳ ನಂತರ ಒಂದು ಕಮಿಟಿ ಬರುತ್ತೆ. ಎಲ್ಲಿಗೆ? ಭಾರತಕ್ಕೆ. ಏನು ಚೆಕ್ ಮಾಡ್ತಾರೆ ಅವರು? ರಿವ್ಯೂ ಮಾಡ್ತಾರಂತೆ. ಇಂಡಿಯಾದ ರೆಡಿನೆಸ್ ಫರ್ದರ್ ಕಾನ್ಸ್ಟಿಟ್ಯೂಷನಲ್ಲು ಚೇಂಜ್ ಮಾಡಲಿಕ್ಕೆ ಭಾರತ ರೆಡಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಕಮಿಟಿ ಮಾಡ್ತಾರಂತೆ. ಆ ಕಮಿಟಿನೇ ಇದು. ಮುಂದಿನ ಸಂವಿಧಾನಿಕ ಬದಲಾವಣೆಗಳಿಗೆ ಭಾರತ ರೆಡಿ ಇದೆಯಾ ಅಂತ ಚೆಕ್ ಮಾಡಬೇಕು. ಅದಕ್ಕೊಂದು ಕಮಿಟಿ ಮಾಡ್ತೀವಿ ಅಂದರು. ಅದರಲ್ಲಿ ಒಬ್ಬರು ಭಾರತೀಯರೇ ಇಲ್ಲ. ನೋಡಿ ಹೆಂಗಿದೆ. ಭಾರತೀಯರ ಬಗ್ಗೆ ಅಧ್ಯಯನ ಮಾಡಬೇಕು, ಭಾರತೀಯರ ಬಗ್ಗೆ ಸ್ಟಡಿ ಮಾಡಬೇಕು, ಅಲ್ಲೊಬ್ಬರು ಭಾರತೀಯರಿಲ್ಲ. ಹಂಗಾಗಿ ಇದನ್ನು ವಿರೋಧಿಸ್ತಾರೆ. ಸೈಮನ್ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಅವಾಗ
ಎಲ್ಲ ಕಡೆ ದಂಗೆಗಳಾಗ್ತವೆ, ಸ್ಟ್ರೈಕುಗಳು ಆಗ್ತವೆ. ಒಂದು ಫೇಮಸ್ಸು ನೆನ್ಪಿಟ್ಕೊಂಡಿದ್ದೀರಾ? ಲಜಪತ್ ರಾಯ್. ಇವರಿಗೆ ಲಾಠಿ ಚಾರ್ಜ್, ಈ ಒಂದು ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ಎದೆಗೆ ಭಾಳಷ್ಟು ಏಟ್ ಆಗ್ತದೆ. ಇದರಿಂದ ಇವರು ಹಾವು ಕೂಡ ಆಗ್ತದೆ. ಸೈಮನ್ ಆಯ್. ನೆಕ್ಸ್ಟ್ ಬಂದರೆ ಕ್ರಿಪ್ಸ್ ಮಿಷನ್ ಬಂದಿದ್ದು 1902. ಕ್ರಿಪ್ಸ್ ಮಿಷನ್ ಅಂದರೆ ಫಸ್ಟ್ ನಂಗೆ ನೆನಪಿರೋದೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ. ಈಗ ಕ್ವಶನ್ ನೋಡ್ದೆ ನಾವು, ಹುಡುಗುತ್ತಿರೋ ಬ್ಯಾಂಕ್ ಒಂದರ ಭವಿಷ್ಯದ ಚೆಕ್ ಅಂತ ಗಾಂಧೀಜಿ ಹೇಳಿದ್ರು ಒಂದಲ್ಲ, ಇದೆ ಅದು. ಓಕೆನಾ? ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅಂತ ಬರ್ತಾರೆ. ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಏನು ನಮ್ಗೆ ಡಿಮ್ಯಾಂಡ್ ಮಾಡ್ತಾರೆ? ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ನಿಮಗೆ. ಡೊಮಿನಿಯನ್ ಸ್ಟೇಟು ಇದೇನು ಫುಲ್ ಸ್ವಾತಂತ್ರ್ಯ ಅಲ್ಲ, ಇದು ಫುಲ್ ಸ್ವಾತಂತ್ರ್ಯ ಅಲ್ಲ, ಫುಲ್ ಫ್ರೀಡಮ್ ಅಲ್ಲ ಇದು. ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ. ಯಾವಾಗ ಕೊಡ್ತೀವಿ? ಅದನ್ನು ವರ್ಲ್ಡ್ ವಾರ್ ಆದಮೇಲೆ ಕೊಡ್ತೀವಿ. ವರ್ಲ್ಡ್ ವಾರ್ ನಡೀತಾ ಇದೆ ಈಗ ನೀವು ನಮಗೆ ಸಪೋರ್ಟ್ ಮಾಡಿ ಯುದ್ಧದಲ್ಲಿ ಗೆದ್ದ ಮೇಲೆ ನಾವು ನಿಮಗೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್. ಅದಕ್ಕೆ ಬ್ರಿಟಿಷರು, ಭಾರತೀಯರು ಏನು ಮಾಡ್ತಾರೆ? ಸಹಾಯ ಮಾಡ್ತಾರಾ? ಮಾಡಲ್ಲ. ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯ್ತದೆ. ಆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಇವ್ರಿಗೆ ಭಾರತೀಯರ ನೆರವು ಬೇಕು. ಭಾರತೀಯರನ್ನ ಹೆಂಗೆ ಓಲೈಸ್ಕೋಬೇಕು? ಇದು ಈ ಒಂದು ಪಾಯಿಂಟ್ನ ಇಲ್ಲಿ ಜಾರಿಗೆ ತಂದರು. ಎರಡನೇ ವರ್ಲ್ಡ್ ವಾರ್ ನಮ್ಗೆ ಸಪೋರ್ಟ್ ಮಾಡಿ ಅದ್ರಲ್ಲಿ ಗೆದ್ದ ಮೇಲೆ ನಿಮಗೆ ಡೊಮಿನಿಯನ್ ಸ್ಟೇಟಸ್ ಕೊಟ್ಬಿಡ್ತೀವಿ ಅಂತ. ಇದಕ್ಕೆ ಯಾರೂ ಒಪ್ಪಲಿಲ್ಲ. ಇನ್ನೊಂದು ಆಪ್ಷನ್ ಕೊಟ್ಟರು ಇಲ್ಲಿ, ಏನು? ಯಾವ ರಾಜ್ಯ ಭಾರತದ ಯಾವ ರಾಜ್ಯ ಆಗ್ಬೋದು, ಪ್ರಾಂತ್ಯ ಆಗ್ಬೋದು, ಈ ಹೊಸ ಸಂವಿಧಾನ ಇಲ್ಲಿ ಹೇಳಿದ್ರು, ಹೊಸ ಸಂವಿಧಾನ ಕೂಡ ರಚಿಸ್ಕೋಬೋದು ಅಂತ. ಈ ಹೊಸ ಸಂವಿಧಾನನ ಯಾರು ರಾಜ್ಯ ಅಥವಾ ಪ್ರಾಂತ್ಯ ಒಪ್ಪಲ್ಲ, ಅವರು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡ್ಕೋಬೋದು ಅಂತ ಒಂದು ಪಾಯಿಂಟ್ಸ್ ತಂದರು. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಇದು ನೋಡಿ. ಡೊಮಿನಿಯನ್ ಸ್ಟೇಟಸ್ ಮಾಡ್ಕೋಬೋದು, ಹೊಸದಾಗಿ ನೀವೊಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಕೋಬೋದು. ಈ ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿದ್ದಕ್ಕೆ ಯಾವ ರಾಜ್ಯ ಅಥವಾ ಪ್ರಾಂತ್ಯ ಒಪ್ಪಲ್ವೋ ಅವರು, ನೀವು ಬ್ರಿಟಿಷ್ ನಮ್ಮೊಂದಿಗೆ ಬನ್ನಿ, ಒಪ್ಪಂದ ಮಾಡ್ಕೊಳ್ಳಿ ಒಂದು ಆಫರ್ ಕೊಟ್ಟರು. ಯಾವುದಕ್ಕೆ ಮುನ್ನುಡಿ? ಭಾರತದ ವಿಭಜನೆಗೆ ಮುನ್ನುಡಿ. ಭಾರತದ ವಿಭಜನೆ ನೋಡಿ, ಬೀಜ ಅಂಕುರ ಹೊಡಿತದೆ ಇಲ್ಲಿ. ಈ ಥರ ಪಾಯಿಂಟ್ಸ್ಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಕತೆ ಥರ ನೆನ್ಪಿಟ್ಕೊಳ್ಳಿ, ರೀತಿಯಾಗಿ ಹಿಸ್ಟ್ರಿ ನೆನ್ಪುಳಿತದೆ. ಓಕೆನಾ? ಬಟ್ ಇದಕ್ಕೆ ಭಾರತೀಯರು ಒಪ್ಪಿದ್ರ ಅಂತ ನೋಡಿದ್ರೆ ಒಪ್ಪಲಿಲ್ಲ. ಅವಾಗಿದ್ದು ಇಬ್ಬರು ಪ್ಲೇಯರ್ಸು, ಒಂದು INC, ಮುಸ್ಲಿಂ ಲೀಗು, ಇಬ್ಬರೂ ಒಪ್ಪಲ್ಲ. ಆ ಟೈಮಲ್ಲಿ ಗಾಂಧೀಜಿ ಹೇಳ್ತಾರೆ, ಪೋಸ್ಟ್ ಡೇಟೆಡ್ ಚೆಕ್ ಮುಳುಗುತ್ತಿರೋ ಬ್ಯಾಂಕ್ ಅಂದರೆ ಭವಿಷ್ಯದ ಚೆಕ್ ಅಂತ ಹೇಳ್ತಾರೆ. ಎಲ್ಲ ಕಾರಣದಿಂದಾಗಿ ಫೈನಲ್ ಔಟ್ಪುಟ್ ಏನು? ಕ್ವಿಟ್ ಇಂಡಿಯಾ ಮೂಮೆಂಟ್, 1942 ಫೈನಲ್ ರಿಸಲ್ಟ್ ಇದ್ರು. ಕ್ಲಿಯರ್ ಆಯಿತು ಅಂತ ಭಾಳಷ್ಟು ಟೈಮ್ ಕೂಡ ಆಯಿತು, ಇರಲಿ. ಓಕೆ, ಈ ಒಂದು ಕ್ವಶನ್ಗೆ ಇಷ್ಟು ಗೊತ್ತಾಯ್ತಲ್ಲ. ಪಾರ್ಲಿಮೆಂಟ್ ಫಸ್ಟು, ಮೊಂಟೆಗು ಚೆಮ್ಸ್ಫೋರ್ಡು, ನೆಕ್ಸ್ಟ್ ಸೈಮನ್, ಆಮೇಲೆ ಕ್ರಿಪ್ಸ್. ನೋಡಿ ಇವೆಲ್ಲ PYQಗಳು. ಇವೆಲ್ಲ ನೀವು ಹುಡುಕಿದ್ರೆ ಸಿಗುತ್ತೆ ಆನ್ಸರು. ಇವನ್ನೆಲ್ಲ ಹೇಳ್ತಾ ಹೋಗ್ಬಿಟ್ರೆ ತುಂಬ ಲೇಟ್ ಆಗ್ತದೆ. ಬಟ್ ಈ ಕ್ವಶನ್ಗಳು ರಿಲೇಟೆಡ್ ಬಂದಾಗ ಫಾಲೋ ಮಾಡ್ತಾವೆ. ಹಿಸ್ಟ್ರಿ, ಸಾರಿ, ಏನ್ಸಿಯಂಟ್ ಹಿಸ್ಟ್ರಿ. ಎಸ್, ಮ್ಯಾಚ್ ಫಾಲೋಯಿಂಗು. ಒಂದು ಕಡೆ ಕವಿಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವ್ರ ಕೃತಿಗಳು. ಕವಿ ಕೃತಿ ಭಾರವಿ, ಶ್ರೀಪುರುಷ, ಗಜಶ ಕಿರಾತಾರ್ಜುನೀಯ, ಗಜಶತ. ಒಂದು ಪಾಯಿಂಟ್ಸ್ ಹೇಳ್ಬೇಕು ನಿಮಗೆ.
ಯಾವತ್ತೇ ಕವಿ ಕೃತಿಗಳನ್ನ ಓದುವಾಗ ಜೋಡಿಸಿ ಓದ್ಕೊಳ್ಳಿ. ಈಗ ಮೆಗಾಸ್ತನೀಸ್ ಇಂಡಿಕಾ ಇಲ್ಲಿ ಓದುವಾಗ ಏನು ಮಾಡ್ತೀರಾ, ಮೆಗಾಸ್ತನೀಸ್ ಅಂತ ಓದ್ಬಿಟ್ಟು ಆಮೇಲೆ ಇಂಡಿಕಾ ಓದೋಲ್ಲ. ಮೆಗಾಸ್ತನೀಸ್ನ ಇಂಡಿಕಾ, ಭಾರವೀಯ ಕಿರತಾರ್ಜುನೀಯ, ಗುಣಾಢ್ಯನ ಬೃಹತ್ಕಥಾ, ಎರಡನೇ ಶಿವಮಾರನ ನಾಲ್ಕನೇದು ಹೀಗೆ ಗಜಶತಕ, ಎರಡನೇ ಶಿವಮಾರನ ಗಜಶತಕ, ಈ ಪುರುಷನ ಗಜಶಾಸ್ತ್ರ. ಹಿಂಗೆ ಓದ್ಬಿಟ್ರೆ ನಿಮಗೆ ಕ್ವಶನ್ ನೋಡ್ತಿದ್ದಂಗೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಉತ್ತರ ಬಂದ್ಬಿಡುತ್ತೆ ಬಾಯಿಗೆ. ಇದು ಆ್ಯಕ್ಚುಲಿ ನಾನು ಈ ಥರ ಫಾಲೋ ಮಾಡೋದು. ನೋಡಿ, ನಿಮ್ಗೆ ಯೂಸ್ ಆದರೆ ಫಾಲೋ ಮಾಡಿ. ಕವಿ ಜೊತೆ ಕೃತಿನೂ ಸೇರಿಸಿ ಓದ್ಕೋಬೇಕಷ್ಟೆ. ಬರೋಣ. ಕವಿ ಕೃತಿಗಳ ಬಗ್ಗೆ ಭಾಳ ಸರಿ ಕ್ವಶನ್ ಆಗ್ತಾ ಇದೆ. ಸೊ ಇವೆಲ್ಲ ಹೆಚ್ಚು ಕಡಿಮೆ ಎಲ್ಲ ಇದರಲ್ಲಿರೋವೆ. ಇವು PSET ಬುಕ್ಸಲ್ಲೇ ಕವರ್ ಆಗಿದೆ. ಭಾರವಿ ಕಿರತಾರ್ಜುನೀಯ, ಭಾರವಿ 6ನೇ ಶತಮಾನ ಕವಿ ಈತ, ಸಂಸ್ಕೃತ ಕವಿ. ಇವರೆಲ್ಲ ಸಂಸ್ಕೃತ ಇದೆ. ಇದು ಹೊಡೆದ್ರೆ ಒಂದು ಅರ್ಜುನ ಮತ್ತು ಶಿವ ನಡುವೆ ಒಂದು ಜಗಳ ಅಂತೀರ ಅಥವಾ ಒಂದು ವಾದ ಅಂತೀರ, ಯಾವುದಕ್ಕೋಸ್ಕರ ಇದಾಯಿತು? ಪಾಶುಪತಾಸ್ತ್ರ ಪಡೀಲಿಕ್ಕೋಸ್ಕರ. ಪಾಶುಪತಾಸ್ತ್ರ ಗೆಲ್ಲೋದಕ್ಕೆ ನಡೀತದೆ. ಅದರ ಒಂದು ಸಮ್ಮರಿನೇ ಕಿರತಾರ್ಜುನ. ಓಕೆನಾ? ಇದು ಯಾರ ಆಸ್ಥಾನದಲ್ಲಿದ್ದ ಭಾರವಿ ಅಂತ ನೋಡಿದ್ರೆ ಪಲ್ಲವರು ಮತ್ತು ಗಂಗರು ಎರಡೂ ಮನೆ ಸ್ಥಾನ ಕವಿಯಾಗಿ ಓಕೆನಾ? ಗುಣಾಢ್ಯ ಬೃಹತ್ಕಥಾ. ಇದು ವೈಶಾಖ ಭಾಷೆಯಲ್ಲಿ ಬಹಳ ಸರಿ ಕೇಳಿದ್ದಾರೆ. ಇದು ಕೂಡ ವೈಶಾಖ ಭಾಷೆ, ಈ ಭಾಷೆಯಲ್ಲಿ ಇದ್ದಂಥ ಕೃತಿ ಇದು. ಗುಣಾಢ್ಯನ ಬೃಹತ್ಕಥಾ ಓದಿದ್ದೇನೆ. ಯಾವ ಕೃತಿಗೆ ಆಕಾರ ಇದು ಮೂಲ ಗ್ರಂಥ ಆಯ್ತದೆ ಅಂದರೆ ಸೋಮದೇವನ ಸರಿತ್ಸಾಗರ. ಈ ಒಂದು ಕೃತಿಗೆ ಆಕಾರ ಆಗ್ತದೆ. ಓಕೆನಾ? ಗುಣಾಢ್ಯ ಅಂತ ಬಂದ ತಕ್ಷಣ ನಮ್ಗೆ ನೆನಪು ಶಾತವಾಹನರ ಕಾಲದ ಆಸ್ಥಾನ ಕವಿ ಇದ್ದ, ಸ್ಪೆಷಲಿ ಹಾಲ 17ನೇ ರಾಜ. ಇವನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ ಯಾರೋ ಗುಣಾಢ್ಯ. ನೆಕ್ಸ್ಟ್ ಶಿವಮಾರ, ಎರಡನೇ ಶಿವಮಾರನ ಗಜಾಷ್ಟಕ, ಈ ಪುರುಷನ ಗಜಶಾಸ್ತ್ರ. ಕ್ಲಿಯರಾ? ಇಲ್ಲಿ ಪಾಯಿಂಟ್ಸ್ ಏನು ಎಲ್ಲ ಕೇಳಿರೋ ಕ್ವಶನ್ನೇ, ಮತ್ತು DSC ಟೆಕ್ಸಲ್ಲಿ ಇದೆ ಅವೆಲ್ಲ ಬುಕ್ಸು. ಸೊ ನೋಡ್ಕೋಬೋದು. ಇವು ಇದು PYQ ನೋಡಿ. ಸಮ್ ಆಫ್ ದಿ ಎಪಿಕ್ ಕಂಪೋಸಿಷನ್ ಆ್ಯಂಡ್ ದೇರ್ ವರ್ಕ್ಸ್. ಅವರ ಕೃತಿಗಳು ಮತ್ತು ವರ್ಕ್ಸು ಮೆನ್ಷನ್ ದಿ ಸ್ಟೇಟ್ಮೆಂಟು. ಹೋಲಿಸಿ ಬರೆಯಿರಿ. ಭಾರವಿ ಕಿರತಾರ್ಜುನೀಯ, ಇಲಪ್ಪತಿಗಾರಮ್ಮ ಅಡಿಗಲ್ ಮತ್ತು ಸತ್ತನಾರ್, ಮಣಿಮೇಗಲ ಇಲಂಗೋ, ದಶಕುಮಾರ ಚರಿತ ದಂಡಿ. ಯಾವುದು ಮ್ಯಾಚ್ ಆಗಿದೆ ನೋಡ್ಕೊಳ್ಳಿ. ನೆಕ್ಸ್ಟು ಬುಕ್ಸು ಮತ್ತು ಆಥರು: ಮೇಘದೂತ, ಕಿರತಾರ್ಜುನೀಯ, ಕಾವ್ಯಾದರ್ಶ, ನೀತಿ ಶತಕಂ, ದಂಡಿ, ಭಾರವಿ, ಕಾಳಿದಾಸ. ಇಲ್ಲಿ ಬಂದಿರೋದು ಈ ಪಾಯಿಂಟ್ಸ್ಗೆ: ಭಾರವಿ ಕಿರತಾರ್ಜುನೀಯ, ಭಾರವಿ ಕಿರತಾರ್ಜುನೀಯ. ನೆಕ್ಸ್ಟ್ ಆಥರ್ ಆಫ್ ಗಜಶಾಸ್ತ್ರ, ಇದು ಕೇಳಿದ್ದಾರೆ. ಗಜಶಾಸ್ತ್ರ ಕೃತಿಕರ್ತರು ಯಾರು? ಇಲ್ಲಿಂದ ಬಂದಿದೆ. ಗಜಶಾಸ್ತ್ರ ಶ್ರೀಪುರುಷ. ಕ್ಲಿಯರಾ? ನೆಕ್ಸ್ಟ್ ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಯಾರು?
ಈ ಹೊಯ್ಸಳರು ಅಂತ ಬಂದ ತಕ್ಷಣ ನಿಮಗೆ ಕಲೆ ಮತ್ತು ಸಂಸ್ಕೃತಿ ನೆನಪು ಬಂದ್ಬಿಡ್ಬೇಕು. ಕಲೆ ಮತ್ತು ಸಂಸ್ಕೃತಿ, ಹೊಯ್ಸಳರು ಅಂತ ಬಂದರೆ ಕಲೆ ಸಂಸ್ಕೃತಿ, ಈ ಪಾಯಿಂಟ್ಸ್ ಮೇಲೆ ಕ್ವಶನ್ ರೆಗ್ಯುಲರ್ ಆಗಿ. ಕವಿಗಳೇನು ಹೊಸಬರಲ್ಲ. ರನ್ನ, ಜನ್ನ, ಹರಿಹರ, ಶ್ರೀನಾಥ. ಓಕೆನಾ? ಶ್ರೀನಾಥ. ಹೊಯ್ಸಳ ಕಾಲದ ಕವಿಗಳು ಯಾರು? ಫಸ್ಟ್ ಆನ್ಸರೇ ನೋಡ್ಬಿಡೋಣ ಇಲ್ಲಿ. ಉತ್ತರ ಬಂದು ಬಿ ಎನ್ ಸಿ. ಯಾರು ಬಿ ಎನ್ ಸಿ? ಬಿ ಬಂದು ಜನ್ನ, ಸಿ ಯಾರು? ಹರಿಹರ. ಇವರು ಹೊಯ್ಸಳರ ಕಾಲದವರು. ರನ್ನ ಯಾಕಾಗಲ್ಲ? ರನ್ನ ಬಂದು 10ನೇ ಶತಮಾನ ಕವಿ. ಈತ ಇದ್ದದ್ದು ಚಾಲುಕ್ಯರ ಕಾಲ, ಚಾಲುಕ್ಯರ ಆಸ್ಥಾನ. ಚಾಲುಕ್ಯರು, ಬಾದಾಮಿ ಹೊಯ್ಸಳರು ಆಗಲ್ಲ. ಓಕೆನಾ? ಚಾಲುಕ್ಯರು ಯಾರು? 2ನೇ ತೈಲಪ್ಪ ಸತ್ಯಾಶ್ರಯ ಅಂತ ಕೂಡ ಹೇಳ್ತೀವಿ. 2ನೇ ಇವನ ಆಸ್ಥಾನದಲ್ಲಿ. ಇವೆಲ್ಲ ಕ್ವಶನ್ಗಳೇ ಜನರಲ್ ಕನ್ನಡದಲ್ಲಿ. ಇವೆಲ್ಲ ಪ್ರತಿಯೊಂದು ಏನೊಂದೊಂದು ಪಾಯಿಂಟ್ಸ್ ಹೇಳಿದೀವೋ ಇವೆಲ್ಲ ಒಂದೊಂದು ಕ್ವಶನ್. ಓಕೆನಾ? ಇನ್ನೊಂದು ಪಾಯಿಂಟ್ಸ್ ಏನು ಹೇಳ್ಬೋದು? ರನ್ನ ಬಂದು ಅತ್ತಿಮಬ್ಬೆ ರನ್ನ ಉಜ್ಜಯಿನ ಅಂತ ಹೇಳ್ಬೋದು. ಜೈನ ಕವಿ. ಹೊಯ್ಸಳರು ಯಾರು? ವೀರಶೈವರು. ಹೊಯ್ಸಳರು ಅಂತ ಬಂದ ತಕ್ಷಣ ವೀರಶೈವತ್ವ ನೆನಪು ಬರ್ತದೆ. ಹಾಗಾಗಿ ಇಲ್ಲಿ ಒಂದು ಜಸ್ಟ್ ಪಾಯಿಂಟ್ಸು ಇದು ಎಕ್ಸಾಕ್ಟಾಗಿ ಇಲ್ಲೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಜನರಲ್ ಆಗಿ ಹೇಳ್ಬೋದು ಅಷ್ಟೇ. ಹೊಯ್ಸಳರಿದ್ರು, ಈಗ ಜೈನ ಇದ್ದ, ಹಂಗಂತ ಇದು ಜಸ್ಟ್ ಒಂದು ಎಲಿಮಿನೇಟ್ ಮಾಡೋಕೆ ಅಂತ ಹೇಳ್ಬೋದು. ರನ್ನನ ಕೃತಿಗಳು ಸರಿ ಜನರಲ್ ಕನ್ನಡ ಅಂತ ಬಂದಾಗ ಭಾಳ ಸರಿ ಬಂದಿರೋ ಕ್ವಶನ್ ಇದು. ಸಾಹಸ, ಭೀಮ, ವಿಜಯಂ. ಇನ್ನೊಂದು ಹೆಸರು ಏನು ಕರಿತಿದ್ರು? ಗದಾ ಯುದ್ಧ. ಇದು ಕ್ವಶನ್ನೇ. ಇನ್ನೊಂದು ಅಜಿತ ಪುರಾಣ. ಇವೆರಡು ಕೃತಿ, ಏನು ಎಕ್ಸ್ಟ್ರಾ ಬೇಡ. 2 ಪಾಯಿಂಟ್ಸ್ಗಳಾದರೂ ನೆನ್ಪಿಟ್ಕೊಳ್ಳಿ ರನ್ನನ ಬಗ್ಗೆ. ಇನ್ನೊಂದು ನೆನಪಂತೂ ರತ್ನತ್ರಯರು ಅಂತ ಕೇಳ್ತಾರೆ. ಎಷ್ಟು ಸರಿ ಕೇಳ್ಬಿಟ್ಟವರು ಜನರಲ್ ಕನ್ನಡದಲ್ಲಿ. ರತ್ನತ್ರಯರು ಎಂದು ಈ ಕೆಳಗಿನ ಯಾವ ಕವಿಗಳನ್ನ ಕರೀದು? 3 ಜನ ಕೊಡ್ತಾರೆ, ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. ಪಂಪರ ಅಂತ ನೆನ್ಪಿಟ್ಕೊಬೇಕು. ಪಂಪೋರ ನಾನು ನೆನ್ಪಿಟ್ಕೊಂಡು ಪೊನ್ನ, ರನ್ನ ಕವಿ ಚಕ್ರವರ್ತಿಗಳು. ಸರಿ, ರತ್ನತ್ರಯರು. ಓಕೆ, ಇಷ್ಟು ಜನ್ನನ ಬಗ್ಗೆ ನೋಡೋಣ. ಜನ್ನ ಇವನ ಕಾಲಮಾನ 12ರಿಂದ 13ನೇ ಶತಮಾನ. ಯಾರ ಹತ್ರ ಇದ್ದ? ಉತ್ತರದಲ್ಲಿ ಈಗಷ್ಟೇ ನೋಡಿದ್ದೀವಿ, ಹೊಯ್ಸಳರು. ಹೊಯ್ಸಳರು ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ 2ನೇ ವೀರಬಲ್ಲಾಳ. 2ನೇ ವೀರ ನರಸಿಂಹ. ಇವರ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ. ಓಕೆನಾ? ಜನ್ನನಿಗೆ ಕವಿ ಚಕ್ರವರ್ತಿ ಬಿರುದು ಕೂಡ ಇದೆ. ಇದು ಕೂಡ ಕ್ವಶನ್. ಜನ್ನ ಕೃತಿಗಳು ಏನು ನೋಡ್ಕೊಳ್ಳಿ. ಕವಿಗಳು ಕಾಲಮಾನ ಬಗ್ಗೆ ಅಂದಾಜಿರಲಿ. ಯಾವ ಆಸೆ ಮನೆತನ, ಮತ್ತು ರಾಜರು ಅವ್ರಿಗಿದ್ದ ಬಿರುದು, ಆಶ್ರಯ ಕೊಟ್ಟಂಥ ರಾಜರು ಅವ್ರಿಗಿದ್ದ ಬಿರುದು, ಮತ್ತು ಅವ್ರು ಬರೆದಂಥ ಕೃತಿಗಳು, ಮತ್ತು ಅವು ಯಾವ ಛಂದಸ್ಸು ಅಂದರೆ ಭಾಮಿನಿನ, ಕಂದನ, ಈ ಥರ ವಾರ್ಧಕ ಷಟ್ಪದಿಯಲ್ಲಿ ಇದೆಯಾ? ಇವನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇವು ಇಂಪಾರ್ಟೆಂಟ್ ಆಗ್ತವೆ. ಜನ್ನ ಕೃತಿಗಳು ಜನ್ನ ಅಂತ ಬತ್ತಿದಂಗೆ ಯಶೋಧರ ಚರಿತೆ, ಅನಂತನಾಥ ಪುರಾಣ, ಇನ್ನೊಂದು ಜನ್ನನ ತಂದೆ ಸುಮನವ ಬಾಣ ಅಂತ ನೆನ್ಪಿಟ್ಕೊಳ್ಳಿ. ಬಾಣ ಈತ ಕೂಡ ಆಸ್ಥಾನ ಕವಿಯಾಗಿದ್ದ, ಒಳ್ಳೆ ಕವಿ ಕೂಡ ಹೌದು. ಓಕೆನಾ? ಸುಮನವ ಬಾಣ. ನೆಕ್ಸ್ಟ್ ಬಂದರೆ ಹರಿಹರ. 2 ಪಾಯಿಂಟ್ಸ್ ನೋಡೋಣ. ಹರಿಹರ ಈತ ಅಕೌಂಟೆಂಟ್, ಕರ್ಣಿಕ ಅಂತ ಕರಿತೀವಲ್ಲ, ಕರ್ಣಿಕ ಅಕೌಂಟೆಂಟ್. ಯಾರ ಕಾಲದಲ್ಲಿ ಆಗಿದ್ದ ಅಕೌಂಟೆಂಟ್ ಈತ? 1ನೇ ನರಸಿಂಹ.
ಯಾರ ಹೊಯ್ಸಳರ. ಇವನ ಆಸ್ಥಾನದಲ್ಲಿ ಇವನು ಅಕೌಂಟೆಂಟ್ ಆಗಿದ್ದ, ಹರಿಹರ. ಸೊ ಹರಿಹರ ಅಂತ ಬಂದ ತಕ್ಷಣ ನಮಗೆ ಬರೋದು ರಗಳೆ. ಇಟ್ಕೊಳ್ಳಿ. ಕೃತಿಗಳು ಶಿವಗಣದ ರಗಳೆಗಳು, ಶಿವಗಣದ ರಗಳೆಗಳು, ಗಿರಿಜಾ ಕಲ್ಯಾಣ. ಸಾಕು, 2 ಪಾಯಿಂಟ್ಸ್. ಜಾಸ್ತಿ ನೋಡ್ಕೊಳ್ಳಿ, ಇವೆಲ್ಲ ಕೇಳಿರೋ ಕ್ವಶನ್ಸ್. ಹಾಗಾಗಿ ನೆಕ್ಸ್ಟ್ ಶ್ರೀನಾಥನ ಬಗ್ಗೆ ನೋಡಿದ್ದೀವಿ. ತೆಲುಗು ಕವಿ, ರೆಡ್ಡಿ ಸಾಮ್ರಾಜ್ಯದಿಂದ ಬಂದಂಥ ಕವಿ. ಸೊ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಇವತ್ತಿಗೆ ಇಷ್ಟು ಒಂದು 4 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. 1 2 3 3 ಕ್ವಶನ್ ಮಾಡಿದ್ದೀವಿ. ಬಟ್ ಕವರ್ ಮಾಡಿರ್ತಕ್ಕಂಥದ್ದು ಭಾಳ ಕ್ವಶನ್, ಒಂದು 20ರಿಂದ 25 ಕ್ವಶನ್ಗಳು ಕವರ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ ಯೂಸ್ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ, ಕರೆಕ್ಷನ್ಸ್ ಮಾಡ್ಕೊಳ್ಳುವ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟು ಹೊಯ್ಸಳರು. ಓಕೆ, ಇದೊಂದು ನೋಡೋಣ. ಇದು ಮುಂದೆ ಅಂದರೆ PYQ ಟೆಂಪಲ್ಸ್. ನೋಡಿ, ನಾನು ಒಂದು ಪಾಯಿಂಟ್ಸ್ ಹೇಳಿದೆ ನಿಮಗೆ ಸ್ಟಾರ್ಟ್ ಆದಾಗಲೇ. ಹೊಯ್ಸಳರು ಅಂತ ಬರ್ತಿದ್ದಂಗೆ ಕಲೆ ಮತ್ತು ಸಂಸ್ಕೃತಿ ನೋಡ್ಕೊಳ್ಳಿ. ಯಾಕೆ ಇಲ್ಲಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಟೆಂಪಲ್ಸ್ ಬಿಲ್ಟ್ ಬೈ ದಿ ಹೊಯ್ಸಳರು? ಹೊಯ್ಸಳರಿಂದ ಕಟ್ಟಿದ ದೇವಾಲಯಗಳು ಯಾವುದು? ಒಂದು ಚೆನ್ನಕೇಶವ, ಲಾಡ್ಕಾನು, ಸೋಮೇಶ್ವರ ನೋಡ್ಕೊಳ್ಳಿ. ವಿಚ್ ಹೊಯ್ಸಳ ಕಿಂಗ್ ಬಿಲ್ಟ್ ಅಮೃತೇಶ್ವರ ಟೆಂಪಲ್ ಅಟ್ ಚಿಕ್ಕಮಗಳೂರು? ಮತ್ತೆ ಟೆಂಪಲ್ಲು, ಇಲ್ಲೂ ಅಷ್ಟೇ ಟೆಂಪಲ್ಲು. ನೆಕ್ಸ್ಟ್, ವಿಚ್ ಟೆಂಪಲ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ದ ಹೈಯೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಚಾಲುಕ್ಯ ಹೊಯ್ಸಳ ಸ್ಟೈಲು? ಮತ್ತೆ ಟೆಂಪಲ್ಲು. ನೋಡಿ, ಆನ್ಸರ್ಗಳು ನೋಡ್ಬೋದು. ಫಸ್ಟ್ ಇದು ನೋಡ್ಕೊಳ್ಳಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಹೊಯ್ಸಳ. ಏನಾ? ಹೊಯ್ಸಳ ಕಾಲದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಂತ? ವಿಹಾರನ, ಚೈತ್ಯಾಸ, ಘಟಿಕಾಸ, ಅಗ್ರಹಾರನ. ರಾಯಲ್ ಫ್ಯಾಮಿಲಿ ವಿಚ್ ಹೇಲ್ಡ್ ಫ್ರಮ್ ಅಂಗಡಿ? DSAT ಬುಕ್ಕಲ್ಲಿದೆ. ಅಂಗಡಿಯಿಂದ ಬಂದಂಥ ಒಂದು ಸಾಮ್ರಾಜ್ಯ ಯಾವುದು? ಅಂಗಡಿ ಅನ್ನೋದು ಒಂದು ಊರು, ಸೊ ಅದನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ತಾರೆ ಅದು. ನೆಕ್ಸ್ಟ್, ದಿ ಹೊಯ್ಸಳ ಪರ್ಸನಲ್ ಬಾಡಿ ಗಾರ್ಡ್ಸ್. ಇದೊಂದು ಭಾಳ ಇಂಪಾರ್ಟೆಂಟು. ಹೊಯ್ಸಳರು ಒಂದು ಪರ್ಸನಲ್ ಬಾಡಿ ಗಾರ್ಡ್ಸ್ಗೆ ಏನಂತೀರಿ? ಅಂಗರಕ್ಷಕ ದಳ. ಅಂಗರಕ್ಷಕ ದಳ ಅಂತ ಒಂದು ಮೇಂಟೈನ್ ಮಾಡಿದ್ರು. ಅದ್ರ ಹೆಸರು ಏನು? ಗಜದಳ ಅಂತೀರ, ವಿಶ್ವದಳ ಅಂತೀರ, ಗರುಡದಳ ಅಂತೀರ, ನಾಗದಳ? ಆನ್ಸರ್ ಬಂದು ಗರುಡದಳ. ಓಕೆನಾ? ಎಸ್. ಮುಂದೆ ಇಷ್ಟು ಕ್ವಶನ್. ಇಷ್ಟು 6 ಕ್ವಶನ್ ಹೊಯ್ಸಳರ ಬಗ್ಗೆ ನಾನು ಒಂದು ಪಾಯಿಂಟ್ಸ್ ಹೇಳಿದೆ, ಕಲೆ ಮತ್ತು ಸಂಸ್ಕೃತಿ ಅಂತ. ಯಾಕೆ ಅನ್ನೋದಕ್ಕೆ ಈ 6 ಕ್ವಶನ್ನು ನಿಮಗೆ ಸಪ್ಲಿಮೆಂಟಾಗಿ ಕೊಟ್ಟಿರೋದು. ಕ್ಲಿಯರ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ. ಓಕೆ, ಥ್ಯಾಂಕ್ ಯು.